ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 26ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಸಿಎಜಿ ಡಿಟೆಕ್ಟ್ಸ್ ಡಿಸ್ಕ್ರಿಪೆನ್ಸೀಸ್ ಇನ್ ಅಸ್ಸಾಂ ಎನ್ಆರ್ಸಿ ಎಕ್ಸಸೈಸ್ ಸಜೆಸ್ಟ್ ಆಕ್ಷನ್ ಅಗೇನ್ಸ್ಟ್ ಹಜೇಲಾ ವಿಪ್ರೋ ಅನ್ನುವಂಥದ್ದು. ಇಲ್ಲಿ ಸಿಎಜಿ ಒಂದು ರಿಪೋರ್ಟನ್ನು ಹೊರತಂದಿದ್ದು, ಇದರಲ್ಲಿ ಲಾರ್ಜ್ ಸ್ಕೇಲ್ ಅನಾಮಲೀಸ್ ಅನ್ನುವಂಥದ್ದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅನ್ನು ಅಸ್ಸಾಂನಲ್ಲಿ ಅಪ್ಡೇಟ್ ಮಾಡುವಂಥ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು ತಿಳಿಸ್ತಾ ಇದ್ದಾರೆ ತಮ್ಮ ರಿಪೋರ್ಟ್ನಲ್ಲಿ. ಈ ಎನ್ಆರ್ಸಿ ಎಕ್ಸಸೈಸ್ ಅನ್ನು ಮಾಡೋದಕ್ಕೆ ಬಳಸಿರ್ತಕ್ಕಂಥ ಸಾಫ್ಟ್ವೇರ್ ಯುಟಿಲಿಟೀಸ್ಗಳಲ್ಲಿ 215 ಸಾಫ್ಟ್ವೇರ್ ಯುಟಿಲಿಟೀಸ್ಗಳನ್ನು ಕೋರ್ ಸಾಫ್ಟ್ವೇರಿಗೆ ಬಹಳಷ್ಟು ಹ್ಯಾಫಜಾರ್ಡ್ ಮ್ಯಾನರ್ನಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಹೇಳಿ ರಿಪೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರತೀಕ್ ಹಜೇಲಾ ಅವರು 2013ರ ಅಕ್ಟೋಬರ್ನಲ್ಲಿ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಎನ್ಆರ್ಸಿ ಎಕ್ಸಸೈಸ್ಗೆ ಅಪಾಯಿಂಟ್ ಆದ ನಂತರದಲ್ಲಿ ಸುಪ್ರೀಂ ಕೋರ್ಟು ಎನ್ಆರ್ಸಿ ಎಕ್ಸಸೈಸನ್ನು ಮಾನಿಟರ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು, ಕಂಪ್ಲೀಟ್ ಡ್ರಾಫ್ಟ್ ಆಫ್ ದಿ ಲಿಸ್ಟ್ ಆಫ್ ಸಿಟಿಸನ್ಸ್ ಅನ್ನುವಂಥದ್ದು ಆಗಸ್ಟ್ 2019ರಲ್ಲಿ ಪಬ್ಲಿಷ್ ಆಗಿತ್ತು. ಆಗಸ್ಟ್ 2019ರಲ್ಲಿ ಪಬ್ಲಿಷ್ ಆದಂಥ ಸಂದರ್ಭದಲ್ಲಿ 3.3 ಕೋಟಿ ಅಪ್ಲಿಕೆಂಟ್ಸ್ಗಳು ಇದ್ದು, ಅದರಲ್ಲಿ 19.06 ಲಕ್ಷದಷ್ಟು ಮಂದಿಯನ್ನು ಎನ್ಆರ್ಸಿಯಿಂದ ಎಕ್ಸ್ಕ್ಲೂಡ್ ಮಾಡಲಾಗಿತ್ತು. 2020ರ ಮಾರ್ಚ್ 31ಕ್ಕೆ ಕೊನೆಗೊಳ್ಳುವಂತೆ ಸಿಎಜಿ ರಿಪೋರ್ಟನ್ನು ಏನೀಗ ಅಸ್ಸಾಂ ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿದೆ ಡಿಸೆಂಬರ್ 24ರಂದು. ಇದು ತಿಳಿಸೋ ಪ್ರಕಾರ 215 ಸಾಫ್ಟ್ವೇರ್ ಯುಟಿಲಿಟೀಸ್ಗಳನ್ನು ಹ್ಯಾಫಜಾರ್ಡ್ ಮ್ಯಾನರ್ನಲ್ಲಿ ಕೋರ್ ಸಾಫ್ಟ್ವೇರ್ಗೆ ಆ್ಯಡ್ ಮಾಡಲಾಗಿದೆ ಅಂತ ಹೇಳಿ ತಿಳಿಸ್ತಾ ಇದೆ. ಹಾಗಾಗಿ ಸಿಎಜಿ ಅನ್ನುವಂಥದ್ದು ಡಿಸ್ಕ್ರಿಪೆನ್ಸೀಸ್ಗಳನ್ನು ಅಸ್ಸಾಂ ಎನ್ಆರ್ಸಿ ಎಕ್ಸಸೈಸ್ನಲ್ಲಿ ಈಗ ತಿಳಿಸ್ತಾ ಇದ್ದು, ಇದರಿಂದಾಗಿ ಹಜೇಲಾ ವಿಪ್ರೋದ ವಿರುದ್ಧವಾಗಿ ಆ್ಯಕ್ಷನ್ಸ್ಗಳನ್ನು ತಗೊಳ್ಳೋದಕ್ಕೆ ಅಂತ ಹೇಳಿ ಸಜೆಸ್ಟ್ ಮಾಡಿದೆ ಸಿಎಜಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇರ್ತಕ್ಕಂಥದ್ದು. ಹಾಗೆ ಇವತ್ತಿನ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಸಿಎಜಿಗೆ ಸಂಬಂಧಿಸಿದಂತೆ ಸಿಎಜಿ ಅಥವಾ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು DRDO ಅನ್ನು ಕೂಡ ಡಿಲೇಯ ವಿಚಾರಕ್ಕಾಗಿ ಸ್ಲ್ಯಾಮ್ ಮಾಡಿರ್ತಕ್ಕಂಥದ್ದನ್ನು ಮತ್ತೊಂದು ಸಿಎಜಿಯ ರಿಪೋರ್ಟ್ ನಮಗೆ ತಿಳಿಸುತ್ತೆ. ಸಿಎಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು ಒಂದು ರಿಪೋರ್ಟನ್ನು ಹೊರತಂದಿದ್ದು, ಇದರಲ್ಲಿ ಟೈಮ್ ಆ್ಯಂಡ್ ಕಾಸ್ಟ್ ಓವರ್ ರನ್ ಆಫ್ ದಿ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ಆಫ್ DRDO ಅನ್ನು ಇಲ್ಲಿ ತಿಳಿಸ್ತಾ ಇದೆ ಈ ಒಂದು ಸಿಎಜಿಯ ರಿಪೋರ್ಟ್ ಅನ್ನುವಂಥದ್ದು. ಈ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ಗಳನ್ನು DRDO ಹೈ ಪ್ರಯಾರಿಟಿ ಮೇಲೆ ಟೇಕಪ್ ಮಾಡುತ್ತೆ. ಸ್ಪೆಸಿಫಿಕ್ ಯೂಸರ್ ರಿಕ್ವೈರ್ಮೆಂಟ್ಸ್ಗಳನ್ನು ವಿತ್ ಡೆಫಿನೆಟ್ ಟೈಮ್ ಫ್ರೇಮ್ಸ್ಗಳನ್ನು ಅವುಗಳ ಕಂಪ್ಲೀಷನ್ಗೆ ಅಂತ ಹೇಳಿ ಅದು ಹೊಂದಿರುತ್ತೆ. ಈ ಪ್ರಾಜೆಕ್ಟ್ಸ್ಗಳು ಟೆಕ್ನಾಲಜೀಸ್ಗಳು ಆಲ್ರೆಡಿ ಏನು ಅವೈಲಬಲ್ ಇರುತ್ತೆ ಅವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ರೆಡಿಲಿ ಆಕ್ಸೆಸಿಬಲ್ ಅಂತ ಹೇಳಿ ಪ್ರೂವ್ ಆಗಿರ್ತಕ್ಕಂಥ ಟೆಕ್ನಾಲಜೀಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿತಿನ್ ದ DRDO ಈ ಎಲ್ಲ ಟೆಕ್ನಾಲಜೀಸ್ಗಳು ಕೂಡ ಅವರಿಗೆ ಅವೈಲಬಲ್ ಇರುತ್ತೆ. ಅಂಥ ಪ್ರಾಜೆಕ್ಟ್ಸ್ಗಳನ್ನು ಈ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ಗಳಾಗಿ ತೊಗೊಂಡಿರ್ತಾರೆ. ಅವು ಟೈಮ್ ಬೌಂಡ್ನಲ್ಲೇ ಕಾರ್ಯ ಮಾಡಬೇಕಾಗಿರುತ್ತೆ. ಆದರೆ ಈ ರಿಪೋರ್ಟ್ ಅಂದರೆ ಸಿಎಜಿಯ ಮತ್ತೊಂದು ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ಇಲ್ಲಿ ಸಾಕಷ್ಟು ಇನ್ಎಫಿಷಿಯನ್ಸೀಸ್ ಅನ್ನುವಂಥದ್ದು ಓವರ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಕಾಣಸಿಗ್ತಾ ಇದೆ. ಇದರಿಂದಾಗಿ ಸೆವೆರಲ್ ಇನ್ಸ್ಟೆನ್ಸಸ್ಗಳಲ್ಲಿ ಕಾಸ್ಟ್ ಓವರ್ ರನ್ ಅನ್ನುವಂಥದ್ದು ಆಗಿದೆ DRDOದ ಕಡೆಯಿಂದಾಗಿ. ಮತ್ತು ಓವರ್ ಅಸೆಸ್ಮೆಂಟ್ ಆಫ್ ಆಂಟಿಸಿಪೇಟೆಡ್ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಅಥವಾ ಸಬ್ಮಿಷನ್ ಆಫ್ ಕ್ಲೋಜರ್ ರಿಪೋರ್ಟ್ಸ್ಗಳಲ್ಲಿ ಡಿಲೇಯನ್ನು ಕೂಡ ಕಾಣಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ತಗೊಳ್ಳುವಂಥ ವೆರಿ ಪರ್ಪಸ್ ಏನಿರುತ್ತೆ ಅದನ್ನೇ ಡಿಫೀಟ್ ಮಾಡುವಂತೆ ಡಿಲೇ ಅನ್ನುವಂಥದ್ದು ಈ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ಗಳ ಪ್ರೊಡಕ್ಷನಲೈಸೇಷನ್ಗೆ ಸಮಸ್ಯೆಯನ್ನು ಮಾಡುತ್ತೆ. ಡಿಲೇಯಿಂದಾಗಿ ಕಂಪ್ಲೀಟಾಗಿ ಈ ಪ್ರಾಡಕ್ಟನ್ನು ತಗೊಂಡಿದ್ದಂಥ ಒಂದು ಉದ್ದೇಶವೇ ನಷ್ಟ ಆಗಿ ಹೋಗುವಂಥದ್ದು, ಹಾಳಾಗಿ ಹೋಗುವಂತೆ ಆಗ್ತಾ ಇದೆ. ಹಾಗೆಯೇ ಈ ಒಂದು ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ವೆರಿ ಹೈ ಔಟ್ಕಮ್ ಇನ್ ಸರ್ಟೆನಿಟಿಯನ್ನು ರೆಡಿ ಅವೈಲಬಿಲಿಟಿ ಆಫ್ ಅಂಡರ್ಲೈನ್ ಟೆಕ್ನಾಲಜಿಯಿಂದಾಗಿ ಅವು ಹೊಂದಿದ್ರು ಕೂಡ ಕನ್ಸಿಡ್ರಬಲ್ ಡಿಲೇಸ್ ಅನ್ನುವಂಥದ್ದು ಅವುಗಳ ಇನಿಷಿಯೇಷನ್ ಮತ್ತು ಸ್ಯಾಂಕ್ಷನ್ ಆಫ್ ಸಚ್ ಪ್ರಾಜೆಕ್ಟ್ಸ್ ಬೈ DRDO ಈ ಸಮಸ್ಯೆಗಳಿಂದಾಗಿ ಅವುಗಳಿಗೆ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ಗಳಿಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ. ಈವನ್ ದೋ ಟೆಕ್ನಾಲಜಿ ಅವರಲ್ಲಿ ಅವೈಲಬಲ್ ಇದ್ದರೂ ಕೂಡ ಇಲ್ಲಿ ಡಿಲೇ ಅನ್ನುವಂಥದ್ದು ಇನಿಷಿಯೇಷನ್ನಲ್ಲೇ ಆಗ್ತಾ ಇದೆ ಮತ್ತು DRDO ಸ್ಯಾಂಕ್ಷನ್ ಮಾಡುವಂಥ ಸಂದರ್ಭಕ್ಕೂ ಕೂಡ ಡಿಲೇ ಆಗ್ತಾ ಇದೆ. 178 ಪ್ರಾಜೆಕ್ಟ್ಸ್ಗಳ ಅಡಿಯಲ್ಲಿ 119 ಒರಿಜಿನಲ್ ಟೈಮ್ ಶೆಡ್ಯೂಲನ್ನು ಅವು ಅಧೇರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು 49 ಕೇಸಸ್ಗಳಲ್ಲಿ ಅಡಿಷನಲ್ ಟೈಮ್ ಅನ್ನುವಂಥದ್ದು ಇನ್ಫ್ಯಾಕ್ಟ್ 100% ಆಫ್ ದಿ ಒರಿಜಿನಲ್ ಟೈಮ್ ಫ್ರೇಮ್ಗಿಂತಲೂ ಕೂಡ ಹೆಚ್ಚಿನದಾಗಿ ತಗೊಳ್ಳಲಾಗಿದೆ. ಈ ರೀತಿ ಟೈಮ್ನಲ್ಲಿ ಸಾಕಷ್ಟು ಡಿಲೇ ಆಗ್ತದೆ. ಇದರಿಂದಾಗಿ ಕಾಸ್ಟ್ ಅನ್ನುವಂಥದ್ದು ಕೂಡ ಭರಿಸಬೇಕಾಗಿ ಬರ್ತಾ ಇದೆ. DRDOದ ಈ ಪ್ರಾಜೆಕ್ಟ್ಸ್ಗಳಿಗೆ ಎಕ್ಸ್ಪೆಕ್ಟೆಡ್ಗಿಂತಲೂ ಕೂಡ ಹೆಚ್ಚಿನದಾಗಿ ಕಾಸ್ಟನ್ನು ಭರಿಸಬೇಕಾಗಿ ಬರ್ತಾ ಇದೆ ಅನ್ನುವಂಥದ್ದು. ಮತ್ತು ಲ್ಯಾಕ್ ಆಫ್ ಸಿನರ್ಜಿ ಅನ್ನುವಂಥದ್ದು DRDO ಮತ್ತು ಅದು ನೀಡುವಂಥ ಸರ್ವಿಸಸ್ಗಳ ನಡುವೆ ಇರೋದರಿಂದಾಗಿ ಇಲ್ಲಿ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ಸ್ಗಳ ಡೈವರ್ಜೆಂಟ್ ವ್ಯೂಸ್ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಔಟ್ಕಮ್ಸ್ ಆಫ್ ಯೂಸರ್ ಟ್ರಯಲ್ಸ್ಗಳಲ್ಲೂ ಕೂಡ ಇಲ್ಲಿ ಡೈವರ್ಜೆಂಟ್ ವ್ಯೂಸ್ಗಳನ್ನು ಕಾಣಸಿಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಒಟ್ಟಾರೆ ಈ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ಗಳ ಓವರ್ ಆಲ್ ಸಕ್ಸಸ್ಸಿಗೆ ಇದು ಅಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಸಿಎಜಿ DRDOವನ್ನು ಸ್ಲ್ಯಾಮ್ ಮಾಡ್ತಾ ಇದೆ ಡಿಲೇಯ ವಿಚಾರಕ್ಕಾಗಿ. ಈ ಎರಡು ಆರ್ಟಿಕಲ್ಸ್ಗಳ ಹಿನ್ನೆಲೆಯಲ್ಲಿ ಸಿಎಜಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನ ಕುರಿತಂತೆ ನಿಮಗೆ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಸಿಎಜಿ ಅನ್ನುವಂಥದ್ದು ಒಂದು ಸಾಂವಿಧಾನಿಕಬದ್ಧವಾದಂಥ ಒಂದು ಪೋಸ್ಟ್, ಸಂವಿಧಾನಬದ್ಧವಾದಂಥ ಒಂದು ಸ್ಥಾನ
ಅಥವಾ ಸಂಸ್ಥೆ ಅನ್ನುವಂಥದ್ದು ಗೊತ್ತಿರಲಿ. ಈ CAG ಅವರು ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರವಾದಂಥ ಒಂದು ಅಥಾರಿಟಿ ಆಗಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಅಡಿಯಲ್ಲಿ, ಭಾರತ ಸಂವಿಧಾನದ ಅಡಿಯಲ್ಲಿ ಒಂದು ಇಂಡಿಪೆಂಡೆಂಟ್ ಆದಂಥ ಒಂದು ಅಥಾರಿಟಿ ಆಗಿರುತ್ತೆ CAG. ಹಾಗೆಯೇ ಇವರು ಭಾರತದ ಆಡಿಟ್ ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಚೀಫ್ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕೂಡ ಇವರನ್ನು ಕರೀತಾರೆ. ಇನ್ನು ಈ ಒಂದು ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಅಕೌಂಟಬಿಲಿಟಿ ಆಫ್ ದಿ ಗೌರ್ಮೆಂಟ್ ಮತ್ತು ಅದರ್ ಪಬ್ಲಿಕ್ ಅಥಾರಿಟೀಸ್ಗಳಿಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇದು ಪಾರ್ಲಿಮೆಂಟಿಗೆ, ಅದರ್ ಪಬ್ಲಿಕ್ ಅಥಾರಿಟೀಸ್ ಟು ಪಾರ್ಲಿಮೆಂಟ್ ಏನಿರುತ್ತೆ ಅವುಗಳು ಮತ್ತು ಗೌರ್ಮೆಂಟಿನ ಅಕೌಂಟಬಿಲಿಟಿಯನ್ನು ಈ ಒಂದು ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಹಾಗೆಯೇ ಸ್ಟೇಟ್ ಲೆಜಿಸ್ಲೇಚರ್ಸ್ಗಳ ಒಂದು ಅಕೌಂಟಬಿಲಿಟಿಯನ್ನು ಕೂಡ ನಾವು ಮಾಡಬಹುದಾಗುತ್ತೆ. ಪಬ್ಲಿಕ್ ಫಂಡ್ಸ್ಗಳನ್ನು ಸ್ಪೆಂಡ್ ಮಾಡುವಂಥ ಎಲ್ಲ ಪಬ್ಲಿಕ್ ಅಥಾರಿಟೀಸ್ಗಳ ಒಂದು ಅಕೌಂಟಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಈ ಸಂಸ್ಥೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅನ್ನುವಂಥವರು ಫರ್ದರ್ ಅವರ ರಿಟೈರ್ಮೆಂಟ್ನ ನಂತರದಲ್ಲಿ ಭಾರತ ಸರ್ಕಾರದ ಅಡಿಯಲ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇನ್ಯಾವುದೇ ಆಫೀಸನ್ನು ಹೋಲ್ಡ್ ಮಾಡೋದಕ್ಕೆ ಅವರು ಎಲಿಜಿಬಲ್ ಆಗಿರೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಸಂವಿಧಾನದ ಆರ್ಟಿಕಲ್ 148 ಇಂಡಿಪೆಂಡೆಂಟ್ ಆಫೀಸ್ ಆಫ್ ದಿ CAGಯನ್ನು ಪ್ರೊವೈಡ್ ಮಾಡುತ್ತೆ. ಯಾವ ಆರ್ಟಿಕಲ್ ಇದಕ್ಕೆ ಸಂಬಂಧಿಸಿದ್ದು ಅಂದರೆ ಆರ್ಟಿಕಲ್ 148 ಅನ್ನುವಂಥದ್ದು ಗೊತ್ತಿರಲಿ. ಹಾಗೆ CAGಗೆ ಸಂಬಂಧಿಸಿದಂಥ ಇನ್ನಷ್ಟು ಅಂಶಗಳು ಆರ್ಟಿಕಲ್ 149ರಿಂದ 151 ಅಡಿಯಲ್ಲಿ ಅವರ ಡ್ಯೂಟೀಸ್, ಪವರ್ಸ್ ಮತ್ತು ಫಾರ್ಮ್ ಆಫ್ ಅಕೌಂಟ್ಸ್ ಆಫ್ ದಿ ಯೂನಿಯನ್, ಸ್ಟೇಟ್ಸ್, ಆಡಿಟ್ ರಿಪೋರ್ಟ್ಸ್ ಇವುಗಳ ಬಗ್ಗೆ ತಿಳಿಸುತ್ತೆ. ಹಾಗೆ ಆರ್ಟಿಕಲ್ 279ರಲ್ಲಿ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೊಸೀಡ್ಸ್ಗಳ ಬಗ್ಗೆ ಮಾತನಾಡುತ್ತೆ. ಥರ್ಡ್ ಶೆಡ್ಯೂಲ್ನಲ್ಲಿ ಇವರ ಓತ್ ಆ್ಯಂಡ್ ಅಫರ್ಮೇಷನ್ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ. ಹಾಗೆ 6th ಶೆಡ್ಯೂಲ್ನ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಇನ್ ದ ಸ್ಟೇಟ್ಸ್ ಆಫ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂನ ವಿಚಾರವನ್ನು ಕಾಣಬಹುದಾಗುತ್ತೆ. ಇನ್ನು ಇಲ್ಲಿ DRDOದ ಬಗ್ಗೆ ಕೂಡ ನಾವು ಒಂದಷ್ಟು ಚರ್ಚೆ ಮಾಡಿದ್ವಿ. ಹಾಗಾಗಿ DRDOದ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಇರ್ತಕ್ಕಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಅಂತ ಗುರುತಿಸ್ಕೊಳ್ಳುತ್ತೆ. ಡಿಫೆನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಕಟಿಂಗ್ ಎಡ್ಜ್ ಡಿಫೆನ್ಸ್ ಟೆಕ್ನಾಲಜೀಸ್ಗಳನ್ನು ಭಾರತ ಹೊಂದುವಂತೆ, ಭಾರತವನ್ನು ಎಂಪವರ್ ಮಾಡುವಂಥ ಒಂದು ವಿಷನನ್ನು ಇದು ಹೊಂದಿದೆ. ಅಗ್ನಿ ಆ್ಯಂಡ್ ಪೃಥ್ವಿ ಸೀರೀಸ್ ಆಫ್ ಮಿಸೈಲ್ಸ್, ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್, ತೇಜಸ್ ಆಗಿರ್ಬೋದು, ಇವೆಲ್ಲವೂ ಕೂಡ DRDOದ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿನೇ ಕರಿಬಹುದಾಗುತ್ತೆ. ಇನ್ನು DRDO ಅನ್ನುವಂಥದ್ದು IGMDP ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ತಂದಿದೆ. ಹಾಗೆಯೇ ಇಟ್ ವಾಸ್ ಒನ್ ಆಫ್ ದಿ APJ ಅಬ್ದುಲ್ ಕಲಾಂ ಅವರ ಮೇಜರ್ ವರ್ಕ್ ಅಂತ ಕೂಡ ಭಾರತದ ಡಿಫೆನ್ಸ್ ಅನ್ನುವಂಥದ್ದು ಸೆಲ್ಫ್ ಸಫಿಷಿಯೆಂಟ್ ಆಗುವಂತೆ ಮಾಡಿದಂಥ ಒಂದು ಇಂಪಾರ್ಟೆಂಟ್ ವರ್ಕ್ ಅಂತಲೇ ಗುರುತಿಸ್ಕೊಳ್ಳುತ್ತೆ. ಇನ್ನು ಮೊಬೈಲ್ ಆಟೋನಮಸ್ ರೋಬೋಟ್ ಸಿಸ್ಟಮ್ ಮಾರ್ಸ್ ಆಗಿರಬಹುದು. ಹಾಗೆ ಹೈಯೆಸ್ಟ್ ಟೆರೆಸ್ಟ್ರಿಯಲ್ ಸೆಂಟರನ್ನು ಲಡಾಖ್ನಲ್ಲಿ DRDO ಹೊಂದಿರತಕ್ಕಂಥದ್ದು. ಇದಿಷ್ಟು DRDOದ ಬಗ್ಗೆ, CAGಯ ಬಗ್ಗೆ ಮತ್ತು ಈ ಅಸ್ಸಾಂ NRCಯಲ್ಲಿದ್ದಂಥ ಡಿಸ್ಕ್ರಿಪೆನ್ಸಿಯ ಬಗ್ಗೆ ಈ CAGಯ ರಿಪೋರ್ಟ್ಸ್ಗಳು ಏನು ತಿಳಿಸುವುದು ಅನ್ನುವಂಥ ಮಾಹಿತಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಬ್ರಿಟನ್ನಲ್ಲಿರ್ತಕ್ಕಂಥ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಗೂ ಭಾರತದ CAG ಆಫೀಸಿಗೂ ಕೂಡ ವ್ಯತ್ಯಾಸಗಳಿವೆ. ಅವು ಯಾವುವು ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ದ ಎಮರ್ಜಿಂಗ್ ಒಮಿಕ್ರಾನ್ ಸಬ್ ಲೀನಿಯೇಜಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. COVID-19 ಕೇಸಸ್ಗಳು ಮತ್ತೆ ಈಗ ಎಮರ್ಜ್ ಆಗ್ತಾ ಇವೆ. ಇದರ ಹಿನ್ನೆಲೆಯಲ್ಲಿ ನಾವು ಆರ್ಟಿಕಲನ್ನು ಚರ್ಚೆ ಮಾಡೋಣ. COVID-19 ಅನ್ನುವಂಥದ್ದು ಇಟ್ ಇಸ್ ಒನ್ಸ್ ಅಗೇನ್ ಇನ್ ನ್ಯೂಸ್. ಸಾಕಷ್ಟು ನ್ಯೂ ವೇರಿಯಂಟ್ಸ್ಗಳು ಜಗತ್ತಿನಾದ್ಯಂತ ಹ್ಯಾವೋಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ನ್ಯೂ ವೇರಿಯಂಟ್ಸ್ಗಳು ಮತ್ತು ಕನ್ಸರ್ನ್ಸ್ಗಳೇನು ಅಂತ ಹೇಳಿ ಮತ್ತು ಇವುಗಳನ್ನು ಕಂಟ್ರೋಲ್ ಮಾಡುವಂಥ ಕೆಲವೊಂದು ಮೆಷರ್ಸ್ಗಳ ಬಗ್ಗೆ ಆರ್ಟಿಕಲ್ ಮಾತನಾಡ್ತಾ ಇದೆ. 2019ರಲ್ಲಿ ಚೈನಾದ ವುಹಾನ್ ಪ್ರಾಂತ್ಯದಲ್ಲಿ ನಾವು ಈ ಒಂದು ವೈರಸಸ್ ಉಗಮ ಆಗಿದ್ದನ್ನು, ಕೋವಿಡ್ ಇನ್ಫೆಕ್ಷನ್ಸ್ಗಳು ಕಾಣಿಸ್ಕೊಂಡಂಥದ್ದನ್ನು ನೆನಪಿಸ್ಕೊಳ್ಬಹುದು. ಈಗಿನ ನ್ಯೂ ಕೇಸಸ್ಗಳೇನಿದ್ದಾವೆ ಇವು ನ್ಯೂ ವೇರಿಯಂಟ್ಸ್ ಆಫ್ ಕನ್ಸರ್ನ್ ವಿವೋಸಿಸ್ ಅನ್ನುವಂಥ ಒಂದು ಶಾರ್ಟ್ ಫಾರ್ಮನ್ನು ಕೂಡ, ಪ್ರೈಮರಿ ವೈರಸ್ ಏನಿತ್ತು ಅದರ ನ್ಯೂ ವೇರಿಯಂಟ್ಸ್ ಆಫ್ ಕನ್ಸರ್ನಿಂದ ಮೋಸ್ಟ್ಲಿ ಈಗ ಹೊಸದಾಗಿ ಕಾಣಿಸ್ತಿರ್ತಕ್ಕಂಥ ಕೇಸಸ್ಗಳು ಇರ್ತಕ್ಕಂಥದ್ದು. ಇವು ಒಂದು ರೀತಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕರೋನಾ ವೈರಸ್ SARS-CoV-2 ಅನ್ನು ಕೂಡ ಉಂಟು ಮಾಡುವಂಥ ಹೊಸ ಒಂದು ಪ್ರೈಮರಿ ವೈರಸ್ಸಿನ ನ್ಯೂ ವೇರಿಯಂಟ್ಸ್ಗಳನ್ನು ನಾವೀಗ ಕಾಣ್ತಾ ಇದ್ದೇವೆ. ವೈರಸಸ್ಗಳು ಕಾನ್ಸ್ಟ್ಯಾಂಟ್ಲಿ ತಮ್ಮ ಮ್ಯುಟೇಷನ್ಗೆ ಒಳಪಡ್ತವೆ, ಅಂದರೆ ತಮ್ಮ ರೂಪವನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಸಮ್ಟೈಮ್ಸ್ ಈ ಮ್ಯುಟೇಷನ್ಸ್ಗಳಿಂದಾಗಿ ಹೊಸ ವೇರಿಯಂಟ್ಸ್ಗಳು ಬರುತ್ತೆ ಈ ವೈರಸ್ನಲ್ಲಿ. ಒಟ್ಟಾರೆ ಸಬ್ ಲೀನಿಯೇಜ್ ಅಂತ ಅಂದರೆ ಅ ಗ್ರೂಪ್ ಆಫ್ ಜೆನೆಟಿಕಲಿ ಸಿಮಿಲರ್ ವೈರಸಸ್ ವಿತ್ ಅ ಕಾಮನ್ ಆನ್ಸಿಸ್ಟರನ್ನು ಹೊಂದಿರುವಂಥವನ್ನ ಸಬ್ ಲೀನಿಯೇಜಸ್ ಅಂತ ಹೇಳಿ ಕರಿತೇವೆ. ಈಗ ಒಮಿಕ್ರಾನಿನ ವೇರಿಯಂಟ್ಸ್ಗಳು ಅಥವಾ ಸಬ್ ಲೀನಿಯೇಜಸ್ಗಳು ಎಮರ್ಜ್ ಆಗ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. SARS-CoV-2 ವೈರಸ್ ಅನ್ನುವಂಥದ್ದು ಎಕ್ಸ್ಚೇಂಜಿಂಗ್ ಲಾರ್ಜ್ ಫ್ರಾಗ್ಮೆಂಟ್ಸ್ ಆಫ್ ದಿ ಜೀನೋಮನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದು ಎವಾಲ್ವ್ ಆಗುವಂಥ ಒಂದು ಪೊಟೆನ್ಷಿಯಲನ್ನು ಹೊಂದಿದೆ. ಇದನ್ನೇ ರೀಕಾಂಬಿನೇಷನ್ ಅಂತ ಹೇಳಿ ಕರೀತಾರೆ. ಅಂಟಿಲ್ ರೀಸೆಂಟ್ಲಿ ಚೈನಾ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿ ಈ ಸ್ಪ್ರೆಡ್ ಆಗದೇ ಇರುವಂತೆ ಕಂಟೈನ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿತ್ತು. 0
ಕೋವಿಡ್ ಪಾಲಿಸಿಯನ್ನು ಅಲ್ಲಿ ಸಾಕಷ್ಟು ಟೈಟ್ ಆಗಿ ಫಾಲೋ ಮಾಡ್ತಾ ಇದ್ರು ಚೈನಾದಲ್ಲಿ. ಹಾಗಿದ್ದು ಕೂಡ ಅಬ್ರಪ್ಟ್ ಲಿಫ್ಟಿಂಗ್ ಆಫ್ ದಿ ಪಾಲಿಸಿ, ಈ ಪಾಲಿಸಿಯನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ತೆಗೆದುಹಾಕುವಂಥ ಮೆಷರ್ಸ್ಗಳನ್ನು ತಂದಿದ್ರಿಂದಾಗಿ ಮತ್ತೆ ಕೋವಿಡ್ ಕೇಸಸ್ಗಳು ಕಾಣಸಿಗ್ತಾ ಇರ್ತಕ್ಕಂಥದ್ದು. SARS-CoV-2 ಲೀನಿಯೇಜ್ ಅನ್ನುವಂಥದ್ದು ಚೈನಾದಲ್ಲಿ ಸರ್ಕ್ಯುಲೇಟ್ ಆಗ್ತಿರೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, SARS-CoV-2 ಸೀಕ್ವೆನ್ಸಿಂಗ್ ಡೇಟಾ ಅನ್ನುವಂಥದ್ದನ್ನು ಏನು ಚೈನಾದವರು ಗ್ಲೋಬಲ್ ಇನಿಷಿಯೇಟಿವ್ ಆನ್ ಶೇರಿಂಗ್ ಆಲ್ ಇನ್ಫ್ಲೂಯೆನ್ಸಾ ಡೇಟಾ ಗಿಸೈಡ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಚೈನಾದವರು SARS-CoV-2 ಸೀಕ್ವೆನ್ಸಿಂಗ್ ಡೇಟಾದ ಬಗ್ಗೆ. ಇದು ಗ್ಲೋಬಲಿ ಆಕ್ಸೆಸಿಬಲ್ ರೆಪಾಸಿಟರಿ ಆಫ್ SARS-CoV-2 ಜೀನೋಮ್ ಸೀಕ್ವೆನ್ಸಸ್ ಆಗಿದ್ದು, ಇಲ್ಲಿ ಕಂಟ್ರಿ ಹ್ಯಾಸ್ ಬೀನ್ ಡೆಲ್ಟಾ ಆ್ಯಂಡ್ ಇಟ್ಸ್ ಸಬ್ ಲೀನಿಯೇಜಸ್ಗಳನ್ನು 2021ರಲ್ಲಿ ಹೊಂದಿದ್ದು, ಒಮಿಕ್ರಾನ್ ಮತ್ತು ಅದರ ಸಬ್ ಲೀನಿಯೇಜಸ್ಗಳು BA.5.2, BQ.1.17, BE.5 ಈ ರೀತಿ ಬೇರೆ ಬೇರೆ ಸಬ್ ಲೀನಿಯೇಜಸ್ಗಳನ್ನು 2022ರಲ್ಲಿ ಒಮಿಕ್ರಾನಿನ ಸಬ್ ಲೀನಿಯೇಜಸ್ಗಳನ್ನು ಕಾಣಬಹುದಾಗಿದೆ. ಇನ್ನು ಒಮಿಕ್ರಾನ್ ಮತ್ತು ಸಬ್ ವೇರಿಯಂಟ್ಸ್ಗಳು ಅಂಡರ್ ಮಾನಿಟರಿಂಗ್ ಇರ್ತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಲಾರ್ಜ್ ಸ್ಕೇಲ್ ಸ್ಪ್ರೆಡ್ ಆಫ್ ಒಮಿಕ್ರಾನ್ ಆಗ್ತಿರೋದ್ರಿಂದಾಗಿ ಮತ್ತು ಅದರ ಸಬ್ ಲೀನಿಯೇಜಸ್ಗಳು ಕೂಡ ಅಕ್ರಾಸ್ ದಿ ವರ್ಲ್ಡ್ ಸ್ಪ್ರೆಡ್ ಆಗ್ತಿರೋದ್ರಿಂದಾಗಿ WHO ಅನ್ನುವಂಥದ್ದು ಅನದರ್ ಕ್ಯಾಟಗರಿ ಆಫ್ ವೇರಿಯಂಟ್ಸ್ಗಳನ್ನು ಇಲ್ಲಿ ರೆಫರ್ ಮಾಡ್ತಾ ಇದೆ. ಒಮಿಕ್ರಾನ್ ಸಬ್ ವೇರಿಯಂಟ್ಸ್ ಅಂಡರ್ ಮಾನಿಟರಿಂಗ್ ಅಂತ ಕೂಡ ಇಲ್ಲಿ ಮತ್ತೊಂದು ಕ್ಯಾಟಗರಿಯನ್ನೇ ತಂದಿರತಕ್ಕಂಥದ್ದು. ಕರೆಂಟ್ಲಿ ಈ ಕ್ಯಾಟಗರಿ ಅಡಿಯಲ್ಲಿ BA.2, 75, BA.4.6 ಹೀಗೆ ಬೇರೆ ಬೇರೆ ಲೀನಿಯಂಟ್ಸ್ಗಳನ್ನು ಕಾಣಬಹುದಾಗಿದೆ. ಇನ್ನು ಕೂಡ ಈ ವೈರಸ್ ಮ್ಯೂಟೇಟ್ ಆಗ್ತಿರೋದ್ರಿಂದ ಮತ್ತೆ ಹೊಸ ವೇರಿಯಂಟ್ಸ್ಗಳನ್ನು ಕಾಣಬಹುದಾದಂಥ ಒಂದು ಪೊಟೆನ್ಷಿಯಲ್ ಅನ್ನುವಂಥದ್ದು ಇದೆ. ಈಗಾಗಲೇ ಕೇಸಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಫೆಟಾಲಿಟೀಸ್ಗಳನ್ನು ಮತ್ತೆ ನಾವು ಕಾಣಬೇಕಾಗಿ ಬಂದಿದೆ. ಮತ್ತೆ ನ್ಯೂ ವೇರಿಯಂಟ್ಸ್ಗಳು ಹೊರಗಡೆ ಬಂದಾಗ ಇದರಿಂದ ಮತ್ತಷ್ಟು ಸಮಸ್ಯೆಗಳು, ಫೆಟಾಲಿಟೀಸ್ಗಳು ಈಗಾಗಲೇ ನಾವೇನು ಕೋವಿಡ್ನಿಂದ ಕಂಡಿದ್ದೇವೆ ಆ ರೀತಿಯ ಫೆಟಾಲಿಟೀಸ್ಗಳನ್ನು ಕಾಣಬೇಕಾಗಿ ಬರಬಹುದಾಗಿರುತ್ತೆ. ಮತ್ತು ಹೈಲಿ ವ್ಯಾಕ್ಸಿನೇಟೆಡ್ ರೀಜನ್ಸ್ ಅಂತ ಗುರುತಿಸ್ಕೊಳ್ಳುವಂಥ US ಮತ್ತು ಯುರೋಪಿನ ಪ್ರದೇಶಗಳಲ್ಲೂ ಕೂಡ ಕೆಲವೊಂದು ವೈರಸ್ಗಳು, ಕೆಲವೊಂದು ಲೀನಿಯೇಜಸ್ಗಳು ಗ್ರೋತ್ ಅಡ್ವಾಂಟೇಜಸನ್ನು ಕೆಲವಕ್ಕೆ ಕಂಪೇರ್ ಮಾಡಿದಾಗ ಓವರ್ ಅದರ್ಸ್ ಕೆಲವು ಲೀನಿಯೇಜಸ್ಗಳು ಮಾತ್ರ ಅಲ್ಲಿ ಹೈಲಿ ವ್ಯಾಕ್ಸಿನೇಟೆಡ್ ರೀಜನ್ಸ್ಗಳಲ್ಲಿ ಒಂದು ಗ್ರೋತ್ ಅಡ್ವಾಂಟೇಜನ್ನು ಹೊಂದಿವೆ. ಇನ್ನು ವೇ ಅಹೆಡ್ ನಾವು ನೋಡೋದೇ ಆದರೆ ಈ ಸ್ಪ್ರೆಡ್ ಮತ್ತು ಸಬ್ಲೀನಿಯಸ್ಗಳ ಎವಲ್ಯೂಷನನ್ನು ನಾವು ಮಾನಿಟರ್ ಮಾಡಬೇಕಾಗತ್ತೆ, ಸಾಕಷ್ಟು ಇಂಪಾರ್ಟೆನ್ಸನ್ನು ನೀಡಿ ಮಾನಿಟರ್ ಮಾಡಬೇಕಾಗತ್ತೆ. ವ್ಯಾಕ್ಸಿನ್ ಇಮ್ಯುನಿಟಿ ಅನ್ನುವಂಥದ್ದು ಈಗ ಡಿಮಿನಿಷ್ ಆಗ್ತಾ ಇರೋದ್ರಿಂದ ಜೀನೋಮಿಕ್ ಸರ್ವೈಲೆನ್ಸ್ ಅನ್ನುವಂಥದ್ದು ಕ್ರಿಟಿಕಲ್ ಆಗುತ್ತೆ. ಒಮಿಕ್ರಾನಿನ ಆನ್ಗೋಯಿಂಗ್ ಎವಲ್ಯೂಷನನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂದರೆ ಏನು ಅಂತ ಹೇಳಿ ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಾಗ ಇಲ್ಲಿ WHO ಇವುಗಳನ್ನು ಇಟ್ ಈಸ್ ಅ ಕ್ಲಾಸಿಫೈಡ್ ಬೈ WHO ವೆನ್ ಇಟ್ ಈಸ್ ಲಿಂಕ್ ಟು ಅನ್ ಇನ್ಕ್ರೀಸ್ ಇನ್ ಟ್ರಾನ್ಸ್ಮಿಸಿಬಿಲಿಟಿ. ಯಾವಾಗ ಇದರಿಂದಾಗಿ ಟ್ರಾನ್ಸ್ಮಿಸಿಬಿಲಿಟಿ ಅನ್ನುವಂಥದ್ದು, ಹರಡುವಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ, ಆ ರೀತಿಯ ಒಂದು ವೇರಿಯಂಟ್ಸ್ಗಳನ್ನು, ವೈರಸ್ನ ವೇರಿಯಂಟ್ಸ್ಗಳನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಹೇಳಿ WHO ಇಲ್ಲಿ ಗುರುತಿಸುವಂಥದ್ದು. ಅಥವಾ ಡೆಟ್ರಿಮೆಂಟಲ್ ಚೇಂಜ್ ಅನ್ನುವಂಥದ್ದು COVID-19 ಡಿಸ್ಟ್ರಿಬ್ಯೂಷನ್ನಲ್ಲಿ ಆಗುವಂತೆ ಮಾಡುವಂಥ ವೈರಸಸ್ ಏನಿರುತ್ತೆ ಅವುಗಳನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಹೇಳಿ, ಯಾವ ವೇರಿಯಂಟ್ಸ್ಗಳಿರುತ್ತೆ ಅವುಗಳನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಹೇಳಿ WHO ಗುರುತಿಸುತ್ತೆ. ಅಥವಾ ಸೆವಿರಿಟಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ಅಥವಾ ಪಬ್ಲಿಕ್ ಹೆಲ್ತ್ ಎಫರ್ಟ್ಸ್ಗಳೆಲ್ಲ ಎಫಿಷಿಯನ್ಸಿ ಏನಿದೆ ಅದು ಡಿಕ್ಲೈನ್ ಆಗ್ತಾ ಹೋಗುವಂಥದ್ದು, ಈ ಎಲ್ಲ ಇವುಗಳನ್ನು ಮಾಡುವಂಥ ವೇರಿಯಂಟ್ಸ್ಗಳೇನಿವೆ ಇವುಗಳನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಹೇಳಿ WHO ಗುರುತಿಸ್ತಾ ಇದೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವೆಲ್ಲ ಸಂಸ್ಥೆಗಳು ಈಗ ತನ್ನದೇ ಆದಂಥ ಒಂದು ವ್ಯಾಕ್ಸಿನನ್ನು ಹೊರತಂದಿರುವಂಥದ್ದಾಗಿರ್ಬೋದು, ಅದರಲ್ಲಿ ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ಸ್ಗಳು ಯಾವ್ಯಾವ ಆಗಿರುವೆ ಅನ್ನುವಂಥದ್ದು ಮತ್ತು ವೇರಿಯಂಟ್ಸ್ಗಳ ಕುರಿತಂತೆ ಆಗಿರ್ಬೋದು, ಅಪ್ರೂವಲ್ ಮಾಡುವಂಥ ಪ್ರೋಸೆಸ್ ಹೇಗಿರುತ್ತೆ, ಅಥವಾ ಒಂದು ವ್ಯಾಕ್ಸಿನಿನ ಡೆವಲಪ್ಮೆಂಟ್ ಆಗಿರ್ಬೋದು, ಅದನ್ನು ಬಳಸುವಂಥ ಒಂದು ಪ್ರೋಸೆಸ್ ಆಗಿರ್ಬೋದು, ಹೀಗೆ COVID-19ಗೆ ಸಂಬಂಧಿಸಿದಂತೆ, ವ್ಯಾಕ್ಸಿನ್ಸ್ಗಳಿಗೆ ಸಂಬಂಧಿಸಿದಂತೆ ಮತ್ತು ವೇರಿಯಂಟ್ಸ್ ಆಫ್ ಕನ್ಸರ್ನ್ಸ್ಗೆ ಸಂಬಂಧಪಟ್ಟಂತೆ, ವೈರಸಸ್ಗಳ ಬೇರೆ ಬೇರೆ ಸಬ್ಲೀನಿಯೇಜಸ್ಗಳಿಗೆ ಸಂಬಂಧಿಸಿದಂತೆ, ಮತ್ತು ಈ ಒಂದು ವ್ಯಾಕ್ಸಿನನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ಸಂಸ್ಥೆ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ರೀತಿಯ ವ್ಯಾಕ್ಸಿನ್ಸ್ಗಳು ಹೊರಬಂದಿದೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಇದಕ್ಕೆ ಸಂಬಂಧಿಸಿದಂತೆ ಪ್ರಿಲಿಮ್ಸ್ನಲ್ಲಿ ಕೇಳಬಹುದಾಗಿರುತ್ತೆ. ಈ ಎಲ್ಲ ಕಂಟೆಕ್ಸ್ನಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮುಂದಿನ ಆರ್ಟಿಕಲ್, CPCB ರಿಪೋರ್ಟ್ ಶೋಸ್ ಫ್ಯೂಯರ್ ಪಲ್ಯೂಟೆಡ್ ರಿವರ್ ಸ್ಟ್ರೆಚಸ್ ಬಟ್ ವರ್ಸ್ಟ್ ಒನ್ಸ್ ರಿಮೈನ್ ಅನ್ಚೇಂಜ್ಡ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನಂಬರ್ ಆಫ್ ಪಲ್ಯೂಟೆಡ್ ಸ್ಟ್ರೆಚಸ್ ಅಂತ ಹೇಳಿ ಏನು ಭಾರತದ ರಿವರ್ಸ್ಗಳಲ್ಲಿ ಕಾಣ್ತಾ ಇದ್ವಿ, ಇದು 2018ರಲ್ಲಿ 351 ಇತ್ತು. ಈಗ 2022ರಲ್ಲಿ ನಾವು ಇದನ್ನು ನೋಡೋದೇ ಆದರೆ 311, ಅಂದರೆ ಇಳಿಮುಖವಾಗಿದೆ ಈ ಒಂದು ಪಲ್ಯೂಟೆಡ್ ಸ್ಟ್ರೆಚಸ್ ಅನ್ನುವಂಥದ್ದು. ದೋ ನಂಬರ್ ಆಫ್ ಮೋಸ್ಟ್ ಪಲ್ಯೂಟೆಡ್ ಸ್ಟ್ರೆಚಸ್ ಅನ್ನುವಂಥದ್ದು
ಪ್ರಾಕ್ಟಿಕಲಿ ಅನ್ಚೇಂಜ್ ಆಗಿ ಉಳ್ಕೊಂಡಿರುವಂಥದ್ದನ್ನು ಕಾಣಬಹುದಾಗುತ್ತೆ. CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೀಡಿರ್ತಕ್ಕಂಥ ಒಂದು ರಿಪೋರ್ಟ್ನಲ್ಲಿ ಇದು ಕಾಣಸಿಗ್ತಾ ಇರತಕ್ಕಂಥದ್ದು. ನೋ ಚೇಂಜ್ ಅಥವಾ ಸ್ಲೈಡ್ ಚೇಂಜ್ ಅನ್ನುವಂಥದ್ದು ಪ್ರಯಾರಿಟಿ 1 and 2 ಕ್ಯಾಟಗರಿ ಆಫ್ ಪೊಲ್ಯೂಟೆಡ್ ರಿವರ್ಸ್ ಸ್ಟ್ರೆಚಸ್ಗಳಲ್ಲಿ ಕಾಣಸಿಗ್ತಾ ಇದೆ. ಇದರಿಂದಾಗಿ ಫರ್ದರ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ಗಳು ನಮಗೆ ರಿಕ್ವೈರ್ಮೆಂಟ್ ಇದೆ. ಸೊ ದಟ್ ಆರ್ಗ್ಯಾನಿಕ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಬೇಕು. ವೇರಿಯಸ್ ಪಾಯಿಂಟ್ ಆಫ್ ಸೋರ್ಸಸ್ ಆಫ್ ಪೊಲ್ಯೂಷನ್ಸ್ಗಳಿಂದ ಆರ್ಗ್ಯಾನಿಕ್ ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಫರ್ದರ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟಿನ ಕೆಲವೊಂದು ಅಂಶಗಳು ನಮಗೆ ತಿಳಿಸ್ತಾ ಹೋಗುತ್ತೆ. ಈ ರೀತಿ ಹೈ ಪೊಲ್ಯೂಷನನ್ನು ಭಾರತದ ನದಿಗಳು ಕಾಣಲಿಕ್ಕೆ ಕಾರಣಗಳೇನು ಅಂತ ಅಂದರೆ, ಒಂದು ಪಾಯಿಂಟ್ ಸೋರ್ಸ್ ಪೊಲ್ಯೂಷನ್ ಆಗಿರುತ್ತೆ. ಪೊಲ್ಯೂಷನ್ ಅನ್ನುವಂಥದ್ದು ರಿವರ್ಸ್ಗಳಿಗೆ ಎಲ್ಲಿ ಆ ಒಂದು ಪೊಲ್ಯೂಷನ್ ಅನ್ನುವಂಥದ್ದು ರಿವರ್ಸ್ಗಳಿಗೆ ಪೈಪ್ಸ್ ಮುಖಾಂತರ ಚಾನಲ್ಸ್ ಮುಖಾಂತರ ಎಂಟರ್ ಆಗುವಂಥ ಒಂದು ಸೋರ್ಸ್ನಿಂದನೇ, ಉದಾಹರಣೆಗೆ ಇಂಡಸ್ಟ್ರಿ ಆಗಿರ್ಬೋದು, ಈ ರೀತಿಯಿಂದ ಬರೋದ್ರಿಂದಾಗಿ ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಈ ರೀತಿ ಪಾಯಿಂಟ್ ಸೋರ್ಸ್ ಪೊಲ್ಯೂಷನ್ ಅನ್ನುವಂಥದ್ದು ಒಂದು ಕಾರಣ ಆಗುತ್ತೆ. ನಾನ್ ಪಾಯಿಂಟ್ ಸೋರ್ಸ್ ಸೊಲ್ಯೂಷನ್ ಅಂದರೆ ಪೊಲ್ಯೂಷನ್ ಎಂಟರಿಂಗ್ ದ ವಾಟರ್ವೇಸ್ ಈಸ್ ಅಕ್ಯುಮುಲೇಟಿವ್, ಇದು ಒಂದು ಕಾರಣ. ಮತ್ತು ಫಾಲ್ಟಿ ಪ್ಲಾನಿಂಗ್ ಆಗಿರ್ಬೋದು, ಫಂಡ್ಸ್ಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳದೆ ಲ್ಯಾಕ್ ಆಫ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ಗಳಲ್ಲಿ ಡಿಲೇ ಆಗೋದಾಗಿರ್ಬೋದು, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲದೆ ಇರುವಂಥದ್ದು, ಅರ್ಬನೈಸೇಷನ್ ಮತ್ತೊಂದು ಕಾರಣ ಆಗುತ್ತೆ. ಮಿನಿಮಮ್ ರಿವರ್ ಫ್ಲೋ ಅನ್ನುವಂಥದ್ದು ಓವರ್ ದ ಇಯರ್ಸ್ನಿಂದ ಡಿಟ್ರಿಯೇಟ್ ಆಗ್ತಾ ಬಂದಿದೆ. ಮತ್ತು ಸ್ಯಾಂಡ್ ಡ್ರೆಡ್ಜಿಂಗ್ ಆಗಿರ್ಬೋದು, ರಿಲಿಜಿಯಸ್ ಮತ್ತು ಸೋಷಿಯಲ್ ಪ್ರಾಕ್ಟೀಸಸ್ಗಳಾಗಿರ್ಬೋದು, ಉದಾಹರಣೆಗೆ ಗಂಗಾ ನದಿಯನ್ನೇ ನೆನೆಸ್ಕೊಳ್ಬಹುದು ಈ ಒಂದು ರಿಲಿಜಿಯಸ್ ಮತ್ತು ಸೋಷಿಯಲ್ ಪ್ರಾಕ್ಟೀಸಸ್ಗಳಿಗೆ ಉದಾಹರಣೆಯಾಗಿ. ಇನ್ನು ಗೌರ್ಮೆಂಟ್ ಏನೆಲ್ಲ ಮೆಜರ್ಸ್ಗಳನ್ನು ಮಾಡಿದೆ ಭಾರತದ ನದಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಅಂದರೆ, ನಮಾಮಿ ಗಂಗೆ ಯೋಜನೆ ಆಗಿರ್ಬೋದು, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಆಗಿರ್ಬೋದು, ಇದೊಂದು 5 ಟೈರ್ ಸ್ಟ್ರಕ್ಚರ್ ಆಗಿತ್ತು. ನ್ಯಾಷನಲ್, ಸ್ಟೇಟ್, ಡಿಸ್ಟ್ರಿಕ್ಟ್ ಲೆವೆಲ್ ಈ ಎಲ್ಲ ಹಂತಗಳಲ್ಲಿ ಈ ಒಂದು ಪೊಲ್ಯೂಷನ್ ಆಗದೇ ಇರುವಂತೆ ಪ್ರಿವೆನ್ಷನ್ ಮತ್ತು ಕಂಟ್ರೋಲಿಗೆ ಗಮನ ಹರಿಸಿರ್ತಕ್ಕಂಥ ಯೋಜನೆ. ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲ್ಯಾನ್ ಆಗಿರ್ಬೋದು NRCP, ಹಾಗೆಯೇ ನ್ಯಾಷನಲ್ ವಾಟರ್ ಮಾನಿಟರಿಂಗ್ ಪ್ರೋಗ್ರಾಮ್ NWMP ಆಗಿರ್ಬೋದು, ಹಾಗೆ ವಿಷನ್ ಫಾರ್ 2030 ಅಂತ ಹೇಳಿ ಕ್ಲೀನ್ ರಿವರ್ಸ್ ಮತ್ತು ಸೇಫ್ ಡ್ರಿಂಕಿಂಗ್ ವಾಟರ್ ಅನ್ನುವಂಥದ್ದು ಎಲ್ಲ ಭಾರತೀಯರಿಗೂ ಕೂಡ ಸಿಗಬೇಕು ಅಂತ ಒಂದು ವಿಷನನ್ನು ಕೂಡ ತರಲಾಗಿದೆ. ಹೀಗೆ ಹಲವಾರು ಯೋಜನೆಗಳನ್ನು ಕ್ಲೀನ್ ರಿವರ್ಸ್ಗಾಗಿ ಭಾರತ ಸರ್ಕಾರ ತಂದಿರತಕ್ಕಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಬಟ್ ಟೇಕ್ COVID-19 ಪ್ರಿಕಾಷನ್ಸ್ ಅಂತ ಹೇಳಿ ಪ್ರಧಾನಮಂತ್ರಿ ಮೋದಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ 2022 ಸಾಲಿನ ಕಡೆಯ ಮನ್ ಕಿ ಬಾತ್ ಅಡ್ರೆಸ್ನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಭಾರತದ ಅಚೀವ್ಮೆಂಟ್ಸ್ಗಳ ಬಗ್ಗೆ ಮಾತನಾಡಿದ್ದಾರೆ. ಭಾರತ 2022ರಲ್ಲಿ ಒಂದು ಹೊಸ ಮೊಮೆಂಟಮ್ ಅನ್ನು ಪಡ್ಕೊಂಡಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಭಾರತವು ನ್ಯೂಯರ್ ಹೈಟ್ಸ್ಗಳನ್ನು G20 ಸಮ್ಮಿಟ್ನಲ್ಲಿ ರೀಚ್ ಆಗೋದಕ್ಕೆ ಅಂತ ಹೇಳಿ ಎಂಥೂಸಿಯಾಸಮನ್ನು ಹೊಂದಿದೆ ಅಂತ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಹಾಗೆಯೇ ನಿನ್ನೆ ಅಂದರೆ ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹಾಗಾಗಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ ಫಾರ್ ಅ ಮಿನಿಟ್. ಇಲ್ಲಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಅಂದರೆ ಡಿಸೆಂಬರ್ 25ರಂದು ಅವರ ಜನನ ಆಗಿತ್ತು ಅನ್ನುವಂಥ ಕಾರಣಕ್ಕೆ ಅವರ ಜನ್ಮದಿನವನ್ನು ಗುಡ್ ಗವರ್ನೆನ್ಸ್ ಡೇ ಅಂತ ಹೇಳಿ ಆಚರಿಸುವಂಥದ್ದು. ಭಾರತದ ಅಭಿವೃದ್ಧಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿ ಅಜಾತ ಶತ್ರು ಅಂತ ಕರೆಸ್ಕೊಳ್ತಾ ಇದ್ರು ವಾಜಪೇಯಿಯವರು. ಇನ್ನು ವ್ಯಾಲ್ಯೂಸ್ ಏನೆಲ್ಲವನ್ನು ಆ ವಾಜಪೇಯಿಯವರ ಲೈಫ್ನಿಂದ ಕಲಿಬೋದಾಗಿತ್ತು ಅಂತಂದರೆ, ಹಿ ವಾಸ್ ವೆರಿ ರೆಸ್ಪೆಕ್ಟೆಡ್ ಲೀಡರ್ ಅಮಾಂಗ್ ಆಲ್ ದ ಪಾರ್ಟೀಸ್ಗಳಿಂದಲೂ ಕೂಡ ಅವರನ್ನು ರೆಸ್ಪೆಕ್ಟ್ ಮಾಡಲಾಗ್ತಾ ಇತ್ತು. ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಯಂಗ್ ವಾಜಪೇಯಿ ಅವರನ್ನು ಆ್ಯಸ್ ಅ ಲೀಡರ್ ಇನ್ ದ ಆಪೋಸಿಷನ್ ಆಗಿ ಕೂಡ ಅವರನ್ನು ಗುರುತಿಸಿ ಜನರಲ್ ಅಸೆಂಬ್ಲಿಯಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅವರನ್ನು ಕಳಿಸಲಾಗಿತ್ತು. ಇನ್ನು ಗುಡ್ ಗವರ್ನೆನ್ಸ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ನ್ಯೂ ಬಿ ಲೆಜಿಸ್ಲೇಟರ್ಸ್ಗಳಿಗೆ ಟ್ರೈನಿಂಗನ್ನು ಪ್ರಪೋಸ್ ಮಾಡಿತ್ತು ಗುಡ್ ಗವರ್ನೆನ್ಸ್ನ ಭಾಗವಾಗಿ. ಇನ್ನು ನ್ಯಾಷನಲ್ ಅಜೆಂಡಾ ಆಫ್ ಗವರ್ನೆನ್ಸನ್ನು ಕೂಡ ಪ್ರಪೋಸ್ ಮಾಡಲಾಗಿತ್ತು, ರೋಲ್ ಆಫ್ ಪಾರ್ಲಿಮೆಂಟೇರಿಯನ್ಸ್ಗಳಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಅಂತ ಹೇಳಿ. ಇನ್ನು ಹೈ ಮಾರಲ್ ವ್ಯಾಲ್ಯೂಸ್ಗಳನ್ನು ಕಾಣಬಹುದು ವಾಜಪೇಯಿ ಅವರ ರೈಟಿಂಗ್ಸ್ಗಳಲ್ಲಿ. ಅಂಧಿಯಾರ ಫಿರ್ ಹಟೇಗ ಅಂತ ಹೇಳಿ, ಏಕ್ ನಯಾ ಸವೇರಾ ಆಯೇಗಾ ಅನ್ನುವಂಥ ಅವರ ಒಂದು ರೈಟಿಂಗ್ ಆಗಿರ್ಬೋದು. ಇನ್ನು ಗೀತ್ ನಯಾ ಗಾತಾ ಹೂ ಅಂತ ಹೇಳಿ ಒಂದು ಪೊಯಮ್ ಆಗಿರಬಹುದು. ಹಾಗೆಯೇ ಇವೆಲ್ಲವೂ ಕೂಡ ಅವರ ಒಂದು ಸ್ಪಿರಿಟ್ ಏನಿತ್ತು, ಅಡ್ವರ್ಸಿಟಿಯ ಅಗೇನ್ಸ್ಟ್ ಆಗಿದ್ದಂಥ ಅವರ ಸ್ಪಿರಿಟ್ಗೆ ಒಂದು ಟೆಸ್ಟಿಮೋನಿಯ ರೀತಿಯಲ್ಲಿ ಕಾಣಿಸುತ್ತೆ. 1999ರಲ್ಲಿ ಫುಲ್ ಮೆಜಾರಿಟಿಯೊಟ್ಟಿಗೆ ಅವರು ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ. ಹಾಗೆಯೇ ಫುಲ್ ಟರ್ಮ್ ಅವರು ಫಸ್ಟ್ ನಾನ್ ಕಾಂಗ್ರೆಸ್ PM ಆಗಿ ಫುಲ್ ಟರ್ಮ್ ರೂಲ್ ಮಾಡಿದಂಥ ಮೊದಲ ಪ್ರಧಾನಮಂತ್ರಿ ಅಂತ ಕೂಡ ಗುರುತಿಸ್ಕೊಳ್ತಾರೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಮಾತನಾಡಿದಂಥ ಫಸ್ಟ್ ಇಂಡಿಯನ್ ಅಂತ ಕೂಡ ಇವರು ಗುರುತಿಸ್ಕೊಳ್ತಾರೆ. ಹಾಗೆಯೇ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ನ ವಿಚಾರದಲ್ಲಿ ವಾಜಪೇಯಿಯವರು ಇನ್ಫ್ರಾಸ್ಟ್ರಕ್ಚರಲ್ ರೆವಲ್ಯೂಷನನ್ನೇ ಭಾರತದಲ್ಲಿ ತರುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಮತ್ತು ಇವರು ಡೆವಲಪ್ಮೆಂಟಿನ ಒಂದು ಮಾಡೆಲ್, ಇವರ ಡೆವಲಪ್ಮೆಂಟಿನ ಮಾಡೆಲ್ ಅನ್ನುವಂಥದ್ದು ಇಟ್ ವಾಸ್ ವೆರಿ ಇನ್ಕ್ಲೂಸಿವ್. ಹಾಗೆಯೇ ಡೆಲ್ಲಿ ಮೆಟ್ರೋ ರೈಲನ್ನು ಮಾಸ್ ಟ್ರಾನ್ಸಿಟ್ ಸಿಸ್ಟಮ್ ಆಗಿ ಇನಿಷಿಯೇಟ್ ಮಾಡಿದಂಥವರು. ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಈಸ್ಟ್ ವೆಸ್ಟ್ ನಾರ್ತ್ ಸೌತ್
ಕಾರಿಡಾರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಬರಲಿಕ್ಕೆ ಕಾರಣೀಭೂತರಾದಂಥವ್ರು. ಹಾಗೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫಸ್ಟ್ ರೌಂಡನ್ನು ಇವರು ಎಕ್ಸಿಕ್ಯೂಟ್ ಮಾಡಿದರು. ಇದರಿಂದಾಗಿ ರೂರಲ್ ಇಂಡಿಯಾ ಗ್ರೇಟ್ ಆಗಿ ಕನೆಕ್ಟ್ ಆಗೋದಕ್ಕೆ, ಕನೆಕ್ಟಿವಿಟಿ ಹೆಚ್ಚಾಗೋದಕ್ಕೆ ಸಾಧ್ಯ ಆಯಿತು. ನ್ಯೂ ಟೆಲಿಕಾಂ ಪಾಲಿಸಿ ಆಫ್ 1999 ಆಗಿರ್ಬೋದು. ಹೀಗೆ ಹಲವಾರು ಕಾಂಟ್ರಿಬ್ಯೂಷನ್ಸ್ಗಳನ್ನು ಆಸ್ ಅ PM ಆಫ್ ಇಂಡಿಯಾ ಇವರು ನೀಡಿರ್ತಕ್ಕಂಥದ್ದು. ಸೈಂಟಿಫಿಕ್ ಟೆಂಪರನ್ನು ಪ್ರಮೋಟ್ ಮಾಡಲಿಕ್ಕೆ ಅವರು ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ನ ಜೊತೆಗೆ ಜೈ ವಿಜ್ಞಾನ್ ಅನ್ನುವಂಥದ್ದನ್ನು ಕೂಡ ಇವರು ಕಾಯಿನ್ ಮಾಡಿದಂಥವ್ರು. ಜೈ ಜವಾನ್ ಜೈ ಕಿಸಾನ್ಗೆ ಜೈ ವಿಜ್ಞಾನನ ಕಾಯಿನ್ ಮಾಡಿದ ಯಾರು ಅಂತ ಅಂದರೆ ವಾಜಪೇಯಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಇಂಡಿಯಾ ಚೈನಾ ಟೈಸ್ಗಳನ್ನು ಇವರು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಎಫರ್ಟ್ಸ್ಗಳನ್ನು ಹಾಕಿದ್ರು. ಸೋಷಿಯಲ್ ಚೇಂಜಿಗೆ ಒಂದು ರೋಲ್ ಮಾಡೆಲ್ನ ರೀತಿಯಲ್ಲಿ ಇವರು ಇದ್ದಂಥವ್ರು. ಒಂದು ಹೆಣ್ಣು ಮಗುವನ್ನು ದತ್ತು ತಗೊಂಡು ನಂತರದಲ್ಲಿ ಅವರಿಗೆ ಅವರ ಲಾಸ್ಟ್ ರಿಚುವಲ್ಸನ್ನು ಕೂಡ ಅವರ ಡಾಟರೇ ಪರ್ಫಾರ್ಮ್ ಮಾಡಿದಂಥದ್ದು. ಹಾಗಾಗಿ ಸಮಾಜ ಸುಧಾರಣೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಒಬ್ಬ ರೋಲ್ ಮಾಡೆಲ್ ಆಗಿ ಇವರು ಇದ್ದಂಥವ್ರು. ಇವರಿಗೆ 92ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು 2015ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಡಾರ್ಕ್ ಪ್ಯಾಟರ್ನ್ಸ್ ಆನ್ ದ ಇಂಟರ್ನೆಟ್, ಹೌ ಕಂಪ್ನೀಸ್ ಆರ್ ಟ್ರಿಕಿಂಗ್ ದೇರ್ ಯೂಸರ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈಬರ್ ಸೆಕ್ಯುರಿಟಿ ಅಡಿಯಲ್ಲಿ, ಹಾಗೆ ಪತ್ರಿಕೆ 4ರ ಅಡಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಈ ಡಾರ್ಕ್ ಪ್ಯಾಟರ್ನ್ಸ್ ಅನ್ನುವಂಥ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಇದನ್ನು ಡಿಸೆಪ್ಟಿವ್ ಪ್ಯಾಟರ್ನ್ಸ್ ಅಂತ ಕೂಡ ಕರೀತಾರೆ. ಹಾಗಾದರೆ ಏನಿದು ಡಿಸೆಪ್ಟಿವ್ ಪ್ಯಾಟರ್ನ್ಸ್ ಅಂತ ಅಂದರೆ, ಇವುಗಳನ್ನು ಇಂಟರ್ನೆಟ್ ಬೇಸ್ಡ್ ಕಂಪ್ನೀಸ್ಗಳು ಇಲ್ಲಿ ತಮ್ಮ ಯೂಸರ್ಸ್ಗಳನ್ನು ಕೆಲವೊಂದು ಸರ್ಟನ್ ಕಂಡೀಷನ್ಸ್ಗಳಿಗೆ ಅಗ್ರಿ ಮಾಡುವಂತೆ, ಯೂಸರ್ಸ್ಗಳು ಕ್ಲಿಕ್ ಮಾಡುವಂತೆ, ಕೆಲವೊಂದು ಲಿಂಕ್ಸ್ಗಳನ್ನು ಕಳಿಸೋ ಮುಖಾಂತರ ಯೂಸರ್ಸ್ಗಳು ಬಳಕೆದಾರರು ಅದನ್ನು ಕ್ಲಿಕ್ ಮಾಡುವಂಥದ್ದು, ಅಥವಾ ಕೆಲವೊಂದು ಸರ್ಟನ್ ಕಂಡೀಷನ್ಸ್ಗಳಿಗೆ ಅಗ್ರಿ ಮಾಡುವಂತೆ ತಮ್ಮ ಬಳಕೆದಾರರನ್ನು ಟ್ರಿಕ್ ಮಾಡ್ತಾರೆ. ಈ ರೀತಿ ಕಂಪನೀಸ್ಗಳು ಮಾಡುವಂಥ, ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ಗಳು ಈ ರೀತಿ ಬಳಕೆದಾರರನ್ನು ಬಳಸ್ಕೊಳ್ಳುವಂಥ ಈ ಒಂದು ಪ್ಯಾಟರ್ನ್ಸನ್ನು ಡಾರ್ಕ್ ಪ್ಯಾಟರ್ನ್ಸ್ ಅಥವಾ ಡಿಸೆಪ್ಟಿವ್ ಪ್ಯಾಟರ್ನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇದರಿಂದಾಗಿ ತಮ್ಮ ಕಂಪ್ಲೀಟ್ ಮೇಲ್ಸ್ಗಳು ಭರ್ತಿಯಾಗೋಗುತ್ತೆ. ಇಮೇಲ್ಸ್ಗಳ ಫ್ಲಡ್ ಅನ್ನುವಂಥದ್ದನ್ನೇ ಕಾಣಬೇಕಾಗುತ್ತೆ. ಪ್ರಮೋಷನಲ್ ಇಮೇಲ್ಸ್ಗಳು ಅವ್ರಿಗೆ ಬೇಕಾಗೇ ಇರೋದಿಲ್ಲ ಬಳಕೆದಾರರಿಗೆ, ಆದರೆ ಅದು ಬರ್ತಾ ಹೋಗುತ್ತೆ. ಇದರಿಂದಾಗಿ ಅದಕ್ಕೆ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೂ ಸಾಧ್ಯ ಆಗಲ್ಲ, ಅಥವಾ ರಿಕ್ವೆಸ್ಟನ್ನು ಡಿಲೀಷನ್ ಮಾಡೋದಕ್ಕೂ ಆಗಲ್ಲ. ಆದರೆ ಈ ಒಂದು ಡಾರ್ಕ್ ಪ್ಯಾಟರ್ನ್ಸ್ಗಳನ್ನು ಆಕ್ಸೆಪ್ಟ್ ಮಾಡೋದ್ರಿಂದ ಅಥವಾ ಅವುಗಳನ್ನು ಕ್ಲಿಕ್ ಮಾಡೋದ್ರಿಂದಾಗಿ ಬಳಕೆದಾರರಿಗೆ ತೊಡಕಾಗ್ತಾ ಹೋಗುತ್ತೆ. ಇವು ಒಂದು ರೀತಿಯ UI/UX ಡಿಸೈನ್ಸ್ಗಳಾಗಿವೆ. ಅನ್ಎಥಿಕಲ್ ಆಗಿರ್ತಕ್ಕಂಥ ಯೂಸರ್ ಇಂಟರ್ಫೇಸ್ ಅಥವಾ ಯೂಸರ್ ಎಕ್ಸ್ಪೀರಿಯನ್ಸ್ ಇಂಟ್ರಾಕ್ಷನ್ಸ್ಗಳಾಗಿದ್ದು, ಇದರಿಂದಾಗಿ ಬಳಕೆದಾರರನ್ನು ಮಿಸ್ಲೀಡ್ ಮಾಡುವಂಥ ಕೆಲವೊಂದು ಟ್ರಿಕ್ಸ್ಗಳು ಇಲ್ಲಿ ಇರುತ್ತೆ. ಇದನ್ನು ಕ್ಲಿಕ್ ಮಾಡೋ ಮುಖಾಂತರವಾಗಿ ಅವರಿಗೆ ಅವಶ್ಯಕತೆವಲ್ಲದ ಮಾಹಿತಿಗಳು ಅವರಿಗೆ ಡಿಸ್ಪ್ಲೇ ಆಗ್ತಾ ಹೋಗುವಂಥದ್ದು ಅಥವಾ ಮೇಲ್ಸ್ ಬರ್ತಾ ಹೋಗುವಂಥದ್ದು ಈ ರೀತಿ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಹೊಸದಾಗಿರೋದ್ರಿಂದ ಡಾರ್ಕ್ ಪ್ಯಾಟರ್ನ್ಸ್ ಅಂದ್ರೇನು ಅಥವಾ ಡಿಸೆಪ್ಟಿವ್ ಪ್ಯಾಟರ್ನ್ಸ್ ಅಂದ್ರೇನು ಅಂತ ಅಂದರೆ ನಮ್ಗೆ ಗೊತ್ತಿರಬೇಕು. ಇದು ಅನ್ಎಥಿಕಲ್ UI/UX ಇಂಟ್ರಾಕ್ಷನ್ಸ್ಗಳಾಗಿದ್ದು ಬಳಕೆದಾರನ ಮಿಸ್ಲೀಡ್ ಮಾಡೋದಕ್ಕೆ ಅಂತ ಹೇಳಿ ಬಳಸಲಾಗುವಂಥ ಒಂದು ರೀತಿಯ ಪ್ಯಾಟರ್ನ್ಸ್ಗಳನ್ನೇ ಡಾರ್ಕ್ ಪ್ಯಾಟರ್ನ್ಸ್ ಅಂತ ಹೇಳಿ ಕರಿತೇವೆ. ಇನ್ನು ಡಾರ್ಕ್ ಪ್ಯಾಟರ್ನ್ಸ್ಗಳನ್ನು ಬಳಕೆ ಮಾಡೋದ್ರಿಂದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳು ಬಳಕೆದಾರರ ಒಂದು ರೈಟ್ ಏನಿರುತ್ತೆ, ರೈಟ್ ಟು ಫುಲ್ ಇನ್ಫಾರ್ಮೇಷನ್ ಅಬೌಟ್ ದ ಸರ್ವಿಸಸ್ ಅನ್ನುವಂಥದ್ದನ್ನು, ಅವರು ಬಳಸುವಂಥ ಸೇವೆಗಳ ಫುಲ್ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಂತೆ ಅವ್ರಿಗಿರ್ತಕ್ಕಂಥ ಹಕ್ಕನ್ನು ಟೇಕ್ ಅವೇ ಮಾಡುತ್ತೆ ಈ ಪ್ಲ್ಯಾಟ್ಫಾರ್ಮ್ಸ್ಗಳು ಅಥವಾ ಈ ಡಾರ್ಕ್ ಪ್ಯಾಟರ್ನ್ಸ್ಗಳು. ಮತ್ತು ಬ್ರೌಸಿಂಗ್ ಎಕ್ಸ್ಪೀರಿಯನ್ಸನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಅದರ ಒಂದು ಕಂಟ್ರೋಲನ್ನು ಕೂಡ ಇದು ಪಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಅನ್ಎಥಿಕಲ್ ಅಂತ ಗುರುತಿಸಬಹುದು. ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ಗಳಾದಂಥ ಬಿಗ್ ಟೆಕ್ ಫರ್ಮ್ಸ್ ಅಂತ ಗುರುತಿಸ್ಕೊಳ್ಳುವಂಥ ಆ್ಯಪಲ್, ಅಮೆಜಾನ್, ಸ್ಕೈಪ್, ಫೇಸ್ಬುಕ್, ಲಿಂಕ್ಡ್ಇನ್, ಮೈಕ್ರೋಸಾಫ್ಟ್, ಗೂಗಲ್ ಇವೆಲ್ಲವೂ ಕೂಡ ಡಾರ್ಕ್ ಅಥವಾ ಡಿಸೆಪ್ಟಿವ್ ಪ್ಯಾಟರ್ನ್ಸ್ಗಳನ್ನು ಬಳಕೆ ಮಾಡಿ ಯೂಸರ್ ಎಕ್ಸ್ಪೀರಿಯನ್ಸನ್ನು ಅವರ ಅಡ್ವಾಂಟೇಜಿಗಾಗಿ ಯೂಸರ್ ಎಕ್ಸ್ಪೀರಿಯನ್ಸನ್ನು ಡೌನ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು. ಅಮೆಜಾನ್ ಯುರೋಪಿಯನ್ ಯೂನಿಯನ್ನಿನ ಅಡಿಯಲ್ಲಿ ಅವರಿಗೆ ದೇ ಕೇಮ್ ಅಂಡರ್ ಫೈರ್ ಬಿಕಾಸ್ ಕನ್ಫ್ಯೂಸಿಂಗ್ ಮಲ್ಟಿ ಸ್ಟೆಪ್ ಕ್ಯಾನ್ಸಲಿಂಗ್ ಪ್ರೋಸೆಸನ್ನು ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ನ ವಿಚಾರದಲ್ಲಿ ಅಮೆಜಾನ್ ತಂದಿರತಕ್ಕಂಥದ್ದು ಇಲ್ಲಿ ಒಂದು ಕಾರಣ ಆಗುತ್ತೆ. ಅಂದರೆ ಅಮೆಜಾನ್ ಪ್ರೈಮನ್ನು ಬಳಕೆದಾರರಾಗಿ ಒಮ್ಮೆ ಅವರು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ ನಂತರದಲ್ಲಿ ಅವರಿಗೆ ಎಕ್ಸಿಟ್ ಆಗಲಿಕ್ಕೂ ಕೂಡ ಅಷ್ಟೇ ಈಸಿಯಾದ ಆಪ್ಷನ್ಸ್ ಇರಬೇಕಾಗುತ್ತೆ. ಆದರೆ ಕನ್ಫ್ಯೂಸಿಂಗ್ ಆಗುವಂಥ ಮಲ್ಟಿ ಸ್ಟೆಪ್ ಕ್ಯಾನ್ಸಲಿಂಗ್ ಪ್ರೋಸೆಸನ್ನು ನೀಡ್ತಾ ಇರ್ತಕ್ಕಂಥ ಕಾರಣಕ್ಕೆ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಐರೋಪ್ಯ ಒಕ್ಕೂಟದ ಅಡಿಯಲ್ಲಿ ಒಂದಷ್ಟು ಕೆಂಗಣ್ಣಿಗೆ ಕೂಡ ಗುರಿಯಾಗಿತ್ತು ಅನ್ನುವಂಥದ್ದು ಒಂದು ಉದಾಹರಣೆ ಆಗುತ್ತೆ. ಈ ರೀತಿ ಕಂಪನೀಸ್ಗಳು ಮಾಡೋದು ಕೂಡ ಒಂದು ರೀತಿಯ ಡಾರ್ಕ್ ಪ್ಯಾಟರ್ನಿಗೆ ಉದಾಹರಣೆಗಳಾಗ್ತಾ ಹೋಗುತ್ತೆ. ಕನ್ಸ್ಯೂಮರ್ ರೆಗ್ಯುಲೇಟರ್ಸ್ಗಳೊಟ್ಟಿಗೆ ಕಮ್ಯುನಿಕೇಟ್ ಮಾಡಿದ ನಂತರದಲ್ಲಿ 2022ರಲ್ಲಿ ಅಮೆಜಾನ್ ಅನ್ನುವಂಥದ್ದು ತನ್ನ ಕ್ಯಾನ್ಸಲೇಷನ್ ಪ್ರೋಸೆಸನ್ನು ಈಸಿ ಮಾಡಿದೆ ಆನ್ಲೈನ್ ಕಸ್ಟಮರ್ಸ್ಗಳಿಗೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ. ಇನ್ನು ಸೋಷಿಯಲ್ ಮೀಡಿಯಾಸ್ಗಳಾದಂಥ ಲಿಂಕ್ಡ್ಇನ್ ಯೂಸರ್ಸ್ಗಳು ಕೂಡ ಆಫನ್ ಅನ್ಸಾಲಿಸಿಟೆಡ್ ಸ್ಪಾನ್ಸರ್ಡ್ ಮೆಸೇಜಸ್ಗಳನ್ನು ಇನ್ಫ್ಲೂಯೆನ್ಸರ್ಸ್ಗಳಿಂದ ಪಡ್ಕೊಳ್ತಾ ಹೋಗ್ತಾರೆ. ಇದನ್ನು ಡಿಸೇಬಲ್ ಮಾಡೋದ್ರಿಂದಾಗಿ ಈ ಡಿಸೇಬಲ್ ಮಾಡುವಂಥ ಆಪ್ಷನ್ ಕೂಡ ಬಹು ಡಿಫಿಕಲ್ಟ್ ಆಗಿರುತ್ತೆ. ಮಲ್ಟಿಪಲ್ ಸ್ಟೆಪ್ಸ್ಗಳನ್ನು ಇದು ಹೊಂದಿರುತ್ತೆ. ಇನ್ನು ಇನ್ಸ್ಟಾಗ್ರಾಮ್ನಂಥ ಪ್ಲ್ಯಾಟ್ಫಾರ್ಮ್ಸ್ಗಳು ಸ್ಪಾನ್ಸರ್ಡ್ ವಿಡಿಯೋ ಆ್ಯಡ್ಸ್ಗಳನ್ನು ರೀಲ್ಸ್ ಮತ್ತು ಸ್ಟೋರೀಸ್ಗಳ ನಡುವೆ ಸ್ಕ್ಯಾಟರ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಡಾರ್ಕ್ ಪ್ಯಾಟರ್ನ್ಸ್ಗಳಿಗೆ ಉದಾಹರಣೆ ಆಗುತ್ತೆ. ಗೂಗಲ್ ಓನ್ಡ್ ಯೂಟ್ಯೂಬ್ ನಾಗ ಕೂಡ ಯೂಸರ್ಸ್ಗಳನ್ನು ಯೂಟ್ಯೂಬ್ ಪ್ರೀಮಿಯಮ್ಮಿಗೆ ಸಬ್ಸ್ಕ್ರೈಬ್ ಆಗುವಂತೆ ಅಥವಾ ಸೈನ್ ಅಪ್ ಮಾಡುವಂತೆ ಮಾಡುತ್ತೆ ಪಾಪಪ್ಸ್ಗಳ ಮುಖಾಂತರವಾಗಿ.
ಹಾಗೆ ಬೇರೆ ವೀಡಿಯೋಸ್ಗಳನ್ನು ನಾವು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಫೈನಲ್ ಸೆಕೆಂಡ್ಸ್ಗಳನ್ನು ನೋಡುವಾಗ ಅಬ್ಸ್ಕ್ಯೂರಿಂಗ್ ಫೈನಲ್ ಸೆಕೆಂಡ್ಸ್ ಆಫ್ ಅ ವಿಡಿಯೋ ವಿತ್ ಥಂಬ್ನೈಲ್ಸ್ ಆಫ್ ಅದರ್ ವಿಡಿಯೋಸ್ ಇವೆಲ್ಲವೂ ಕೂಡ ಒಂದು ರೀತಿ ಡಾರ್ಕ್ ಪ್ಯಾಟರ್ನ್ಸ್ಗಳಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಡ್ಯಾಮೇಜ್ ಆಗುತ್ತೆ ಇಂಟರ್ನೆಟ್ ಬಳಕೆದಾರರಿಗೆ, ಮತ್ತು ಫಿನಾನ್ಷಿಯಲ್ ಮತ್ತು ಡೇಟಾ ಎಕ್ಸ್ಪ್ಲಾಯ್ಟೇಷನ್ಗೆ ಅವರು ವಲ್ನರಬಲ್ ಆಗುವಂಥದ್ದು ಬಿಗ್ ಟೆಕ್ ಫರ್ಮ್ಸ್ಗಳಿಂದಾಗಿ. ಹಾಗಾಗಿ ಡಾರ್ಕ್ ಪ್ಯಾಟರ್ನ್ಸ್ಗಳು ಯೂಸರ್ಸ್ಗಳನ್ನು ಕನ್ಫ್ಯೂಸ್ ಮಾಡುವಂಥ ಕಾರ್ಯ ಮಾಡುತ್ತೆ, ಆನ್ಲೈನ್ ಅಬ್ಸ್ಟಕಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಸಿಂಪಲ್ ಟಾಸ್ಕ್ಗಳನ್ನು ಟೈಮ್ ಕನ್ಸ್ಯೂಮಿಂಗ್ ಆಗುವಂತೆ ಮಾಡುತ್ತೆ, ಮತ್ತು ಅನ್ವಾಂಟೆಡ್ ಸರ್ವೀಸಸ್ಗಳಿಗೆ ಅವರು ಸೈನ್ ಅಪ್ ಆಗುವಂತೆ ಮಾಡುವಂಥದ್ದು, ಮತ್ತು ಅವರನ್ನು ಹೆಚ್ಚು ಹಣವನ್ನು ತೆರುವಂತೆ ಮಾಡುತ್ತೆ, ಫೋರ್ಸ್ ಮಾಡುತ್ತೆ. ಈ ಕಾನ್ಸೆಪ್ಟನ್ನು ಡಾರ್ಕ್ ಪ್ಯಾಟರ್ನ್ಸ್ ಅಂತೇವೆ ಅನ್ನುವಂಥದ್ದು ತಿಳಿದಿರಲಿ. ಏಕೆ ಅಂತಂದರೆ ನೇರವಾಗಿ ಸೈನ್ಸ್ನ ಕುರಿತಂತೆ ಹೊಸದಾಗಿ ಯಾವುದೇ ಅಂಶಗಳನ್ನು ನಾವು ಚರ್ಚೆ ಮಾಡುವಾಗ ಆ ಕಾನ್ಸೆಪ್ಟ್ಸ್ ಏನು ಹೇಳುತ್ತೆ ಅಂತ ಹೇಳಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ದಾಗ ಅದಕ್ಕೆ ಕುರಿತಂತೆ ನಮಗೆ ಪ್ರಶ್ನೆಗಳನ್ನು ಕೇಳಿ, ಈವನ್ ಇಫ್ ಇಟ್ ಇಸ್ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದ್ರು ಕೂಡ ಆ ಕಾನ್ಸೆಪ್ಟ್ ಈಸಿನೇ ಇರುತ್ತೆ. ಕಾನ್ಸೆಪ್ಟ್ ಅರ್ಥ ಆಗಿ ಅದನ್ನು ನಾವು ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಂಡ್ವಿ ಅಂದರೆ ಈಸಿಯಾಗಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಪ್ರಿಲಿಮ್ಸ್ನಲ್ಲಿ ಟ್ಯಾಕಲ್ ಮಾಡ್ಬೋದಾಗಿರುತ್ತೆ. ಇನ್ನು ಎಥಿಕಲ್ ಗವರ್ನೆನ್ಸ್ ಅಥವಾ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇಂಟರ್ನೆಟ್ನ ಕುರಿತಂತೆ ಏನಿದೆ ಅಂದಾಗ ಇದನ್ನು ಕೂಡ ಒಂದು ಪ್ರಾಕ್ಟೀಸ್ನ ರೀತಿಯಲ್ಲಿ ಬರಿಬಹುದು ನಮ್ಮ ಉತ್ತರಗಳಲ್ಲಿ. ಇನ್ನು ಈ ಡಾರ್ಕ್ ಪ್ಯಾಟರ್ನ್ಸ್ ಅನ್ನುವಂಥ ಹೆಸರು ಹೇಗೆ ಬಂತು ಅಂತ ಅಂದಾಗ ದ ಟರ್ಮ್ ಅನ್ನುವಂಥದ್ದು UX ರಿಸರ್ಚರ್ ಮತ್ತು ಡಿಸೈನರ್ ಆದಂಥ ಹ್ಯಾರಿ ಬ್ರಿಗ್ನಲ್ ಅವರಿಗೆ ಈ ಒಂದು ಟರ್ಮನ್ನು ಕ್ರೆಡಿಟ್ ಮಾಡ್ಬೋದಾಗಿರುತ್ತೆ. ಯಾರು ತಂದರು ಈ ಒಂದು ಡಾರ್ಕ್ ಪ್ಯಾಟರ್ನ್ಸ್ ಅನ್ನುವಂಥ ಪದವನ್ನು ಅಂತ ಅಂದಾಗ ಇದು ನಮಗೆ ತಿಳಿದಿರಬೇಕು, ಹ್ಯಾರಿ ಬ್ರಿಗ್ನಲ್ ಅಂತ ಹೇಳಿ. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಆಫ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಹಾಗೆ FRA ಫಾರೆಸ್ಟ್ ರೈಟ್ ಆ್ಯಕ್ಟ್ ಅದರ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ಗಳ ಕುರಿತಂತೆ ಆರ್ಟಿಕಲ್ನಲ್ಲಿ ನಾವು ಮಾತನಾಡ್ಬೋದಾಗಿದೆ. ಫಾರೆಸ್ಟ್ ರೈಟ್ಸ್ ಆ್ಯಂಡ್ ಹೆರಿಟೇಜ್ ಕನ್ಸರ್ವೇಷನ್ ಅನ್ನುವಂಥ ಆರ್ಟಿಕಲ್ ಇದಾಗಿದ್ದು, ಇದರಲ್ಲಿ 39 ಏರಿಯಾಸ್ಗಳನ್ನು ಯುನೆಸ್ಕೋ 2012ರಲ್ಲಿ ಏನು ಡಿಕ್ಲೇರ್ ಮಾಡಿತ್ತು ಆ್ಯಸ್ ಕ್ರಿಟಿಕಲ್ ಫಾರ್ ಬಯೋಡೈವರ್ಸಿಟಿ ಅಂತ ಹೇಳಿ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ, ಅವುಗಳ ಕುರಿತಂತೆ ಕೂಡ ಮಾತನಾಡಲಾಗ್ತಾ ಇದೆ. ಹೌ ಯುನೆಸ್ಕೋ ಅನ್ನುವಂಥದ್ದು ಕ್ರಿಟಿಕಲ್ ಬಯೋಡೈವರ್ಸಿಟಿಯನ್ನು ಡಿಕ್ಲೇರ್ ಮಾಡುತ್ತೆ ಅಂತ ಅಂದರೆ, ಯುನೆಸ್ಕೋ ಅನ್ನುವಂಥದ್ದು ಇಲ್ಲಿನ ಇನ್ಹೆಬಿಟೆಂಟ್ಸ್ಗಳ ಒಪಿನಿಯನನ್ನು ಆನ್ ದಿ ಇಂಪ್ಲಿಕೇಶನ್ ಆಫ್ ದಿ ಪಾಸಿಬಲ್ ಡಿಕ್ಲರೇಷನ್ ಆನ್ ದೇರ್ ಲೈಫ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ಗಳ ಆಧಾರದ ಮೇಲೆ ಒಪಿನಿಯನನ್ನು ಕೇಳ್ತಾ ಹೋಗುತ್ತೆ. ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಇಲ್ಲಿ STಸ್ಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ಗಳೇ ಇಲ್ಲಿ ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್ಗಳಾಗಿರ್ತಾರೆ. ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಅಂದಾಗ ಇಲ್ಲಿ SCಸ್ಗಳನ್ನು ಕಾಣ್ಬೋದು, OBCಸ್ಗಳಿರ್ತಾರೆ, ಮೈನಾರಿಟೀಸ್ ಇರ್ತಾರೆ, ಮತ್ತು ಜನರಲ್ ಕ್ಯಾಟಗರೀಸ್ಗಳು ಕೂಡ ಇರುವಂಥದ್ದು ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ಗಳಲ್ಲಿ. ಬಟ್ ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಇಲ್ಲಿ ನಾವು ಬುಡಕಟ್ಟು ಜನಾಂಗದವರನ್ನು, ಶೆಡ್ಯೂಲ್ಡ್ ಟ್ರೈಬ್ಸ್ಗಳನ್ನು ನಾವು ಕಾಣ್ಬೋದು, ಪರಿಶಿಷ್ಟ ಪಂಗಡದವರು. ಕರ್ನಾಟಕದಲ್ಲಿ ಮೆಜಾರಿಟಿ ತಿಳಿಸೋ ಪ್ರಕಾರ ದೇ ವರ್ ನಾಟ್ ಅವೇರ್ ಆಫ್ ದಿ ಪ್ರೋಸೆಸ್ ದಟ್ ಲೆಡ್ ಟು ದ ಡಿಕ್ಲರೇಷನ್ ಆಫ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ. ಇನ್ನು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದೇ ಆದರೆ 2006ರಲ್ಲಿ ಇದನ್ನು ಎನ್ಯಾಕ್ಟ್ ಮಾಡಲಾಯಿತು. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅನ್ನುವಂಥದ್ದು 2008ರಲ್ಲಿ ಇಟ್ ಕೇಮ್ ಇನ್ ಟು ಎಫೆಕ್ಟ್. ಲ್ಯಾಂಡ್ ಮಾರ್ಕ್ ಪೀಸ್ ಆಫ್ ಲೆಜಿಸ್ಲೇಷನ್ ಆಗದೆ ಹಿಸ್ಟಾರಿಕಲ್ ಇಂಜಸ್ಟಿಸಸ್ಗಳನ್ನು ಏನು ಫಾರೆಸ್ಟ್ ಡ್ವೆಲ್ಲರ್ಸ್ಗಳ ವಿರುದ್ಧವಾಗಿ ಕಲೋನಿಯಲ್ ಎರಾದಲ್ಲಿ ಇತ್ತು ಅದಕ್ಕೆ ಒಂದು ಜಸ್ಟಿಸನ್ನು ನೀಡುವಂತೆ ಇದೊಂದು ಲ್ಯಾಂಡ್ ಮಾರ್ಕ್ ಆದಂಥ ಒಂದು ಆ್ಯಕ್ಟ್ ಅಂತಲೇ ಗುರುತಿಸ್ಕೊಳ್ಳುತ್ತೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ. ಇದು ಫಾರೆಸ್ಟ್ ಡ್ವೆಲ್ಲರ್ಸ್ಗಳ ರೈಟ್ಸನ್ನು ರೆಕಗ್ನೈಸ್ ಮಾಡ್ತು, ಇಂಡಿವಿಜುವಲ್ ರೈಟ್ಸ್ಗಳನ್ನು ಓವರ್ ದೇರ್ ಲ್ಯಾಂಡ್, ಅವರ ಲ್ಯಾಂಡ್ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ಇಂಡಿವಿಜುವಲ್ ರೈಟ್ಸ್ಗಳನ್ನು ಫಾರೆಸ್ಟ್ ಡ್ವೆಲ್ಲರ್ಸ್ಗಳಿಗೆ ರೆಕಗ್ನೈಸ್ ಮಾಡಿದಂಥದ್ದು. ಹಾಗೆ ವಿಲೇಜಸ್ ರೈಟನ್ನು ಕೂಡ ಫಾರೆಸ್ಟನ್ನು ಕನ್ಸರ್ವ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ವಿಲೇಜಸ್ ರೈಟನ್ನು ಕೂಡ ರೆಕಗ್ನೈಸ್ ಮಾಡಿದಂಥ ಇಂಪಾರ್ಟೆಂಟ್ ಆ್ಯಕ್ಟ್ ಅಂತ ಅಂದರೆ FRA 2006 ಅನ್ನುವಂಥದ್ದು. ಇಂಡಿವಿಜುವಲ್ ಫಾರೆಸ್ಟ್ ರೈಟ್ಸ್ ಅಂತ ಅಂದರೆ ಯಾವುದೇ ಪರ್ಸನ್ ಅವರು ಶೆಡ್ಯೂಲ್ಡ್ ಟ್ರೈಬಿಗೆ ಬಿಲಾಂಗಿಂಗ್ ಆಗಿದ್ದು ಅವರೇನಾದರೂ ಕೂಡ ಅಲ್ಲಿ ವಾಸವಿದ್ದು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅಪ್ ಟು 4 ಹೆಕ್ಟೇರ್ನವರೆಗೂ ಕೂಡ ಅವರು ಈ ಮುಂಚೆಯೇ ಕಾಡಿನ ಸುತ್ತಲಿನಲ್ಲಿ ಕಾಡಿನ ಪ್ರದೇಶಗಳಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ದಂಥದ್ದಾಗಿದ್ದರೆ ಡಿಸೆಂಬರ್ 13, 2005ರ ಒಂದು ಡೇಟ್ಗೆ ಏನಾದರೂ ಅವರು ಅದರ ಮೇಲೆ ಡಿಪೆಂಡೆಂಟ್ ಆಗಿದ್ದರೆ, ಅಥವಾ ನಾನ್ ಟ್ರೈಬಲ್ ಆಗಿದ್ದು ಇನ್ ಅಡಿಷನ್ ಅವರೇನಾದರೂ ಫ್ಯಾಮಿಲಿಯ ರೆಸಿಡೆನ್ಸನ್ನು ಕೂಡ ಆ ಒಂದು ವಿಸಿನಿಟಿಯೊಳಗೆ ಫಾರೆಸ್ಟ್ನೊಳಗೆ ಡಿಸೆಂಬರ್ 2005ಕ್ಕೆ ಪ್ರಯರ್ ಆಗಿ 75 ವರ್ಷಕ್ಕೆ ಪ್ರಯರ್ ಆಗಿ ಅವರೇನಾದ್ರು ಹೊಂದಿದರೆ ಅವರಿಗೆ ಅಲ್ಲಿ ಇಂಡಿವಿಜುವಲ್ ಫಾರೆಸ್ಟ್ ರೈಟ್ಸ್ಗಳನ್ನು ಅವ್ರು ಹೊಂದಿದ್ದಾರೆ ಅಂತ ಹೇಳಿ ಈ ಆ್ಯಕ್ಟ್ ಗುರುತಿಸ್ತಾ ಹೋಗುತ್ತೆ. ಇನ್ನು ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ಗಳ ವಿಚಾರಕ್ಕೆ ಬಂದರೆ ಈ ಆ್ಯಕ್ಟ್ ಅನ್ನುವಂಥದ್ದು ಗ್ರಾಮಸಭೆಯನ್ನು ಓವರ್ ಫಾರೆಸ್ಟ್ ಲ್ಯಾಂಡ್ನ ಮೇಲೆ ಅದರ ರೈಟ್ಸ್ ಆಫ್ ಗ್ರಾಮಸಭೆ ಓವರ್ ಫಾರೆಸ್ಟ್ ಲ್ಯಾಂಡ್ ವಿತಿನ್ ದಿ ವಿಲೇಜ್ ಬೌಂಡ್ರೀಸ್ ಅಥವಾ ಸೀಸನಲ್ ಯೂಸರ್ ಆಫ್ ಲ್ಯಾಂಡ್ಸ್ಕೇಪ್ ಫಾರ್ ಪ್ಯಾಸ್ಚರಲ್ ಕಮ್ಯುನಿಟೀಸ್ ಇವರಿಗೆ ಇದನ್ನು ಈ ಒಂದು ಆ್ಯಕ್ಟ್ ಅನ್ನುವಂಥದ್ದು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ಒಟ್ಟಾರೆ ಈ ಒಂದು ಆ್ಯಕ್ಟಿನ ಅಡ್ವಾಂಟೇಜಸ್ ಏನು ಅಂತಂದರೆ STಸ್ಗಳ ರೈಟನ್ನು ರೆಕಗ್ನೈಸ್ ಮಾಡಿದಂಥ ಒಂದು ಆ್ಯಕ್ಟ್ ಆಗುತ್ತೆ. ಇಲ್ಲೀಗಲ್ ಟ್ರೀ ಫೆಲ್ಲಿಂಗ್ ಮತ್ತು ಪೋಚಿಂಗ್ ಅನ್ನುವಂಥದ್ದು ಈ ಆ್ಯಕ್ಟ್ನ ಸ್ಟ್ರಿಂಜೆಂಟ್ ಇಂಪ್ಲಿಮೆಂಟೇಷನ್ ಆದ ನಂತರದಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್ಗಳಲ್ಲಿ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ ನಂತರದಲ್ಲಿ ಇದು ಕಡಿಮೆ ಆಗ್ತಾ ಬಂದಿದೆ, ಇಲ್ಲೀಗಲ್ ಟ್ರೀ ಫೆಲ್ಲಿಂಗ್ ಮತ್ತು ಪೋಚಿಂಗ್ ಅನ್ನುವಂಥದ್ದು. ಇನ್ನು ಸಾಕಷ್ಟು ಫಾರೆಸ್ಟ್ ಡ್ವೆಲ್ಲರ್ಸ್ಗಳು ಕೂಡ ಈ ಫ್ಯಾಕ್ಟನ್ನು ಅಕ್ನಾಲೆಡ್ಜ್ ಮಾಡುವಂಥದ್ದು. ಇನ್ನು ಈ ಆ್ಯಕ್ಟ್ನೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಇಶ್ಯೂಸ್ಗಳೇನು ಅಂತ ಅಂದರೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ಅಡಿಯಲ್ಲಿ
ಸೀಲಿಂಗನ್ನು 4 ಹೆಕ್ಟೇರ್ಸ್ಗಳಿಗೆ ನೀಡಲಾಗಿದೆ. ಆದರೆ ಮೆಜಾರಿಟಿ ಆಫ್ ದಿ ಫಾರೆಸ್ಟ್ ಡ್ವೆಲ್ಲರ್ಸ್ ಏನಿದ್ದಾರೆ ಇವರು ನಾಟ್ ಮೋರ್ ದೆನ್ 1 ಎಕರ್, 1 ಎಕರೆಗಿಂತ ಹೆಚ್ಚಿನದಾಗಿ ಅವರು ಫಾರೆಸ್ಟನ್ನು ಕ್ಲೈಮ್ ಮಾಡ್ತಾ ಇಲ್ಲ. ಇಲ್ಲಿ ಅವರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಲ್ಯಾಂಡ್ ಮೆಜರಿಂಗ್ ನಾಟ್ ಮೋರ್ ದೆನ್ 1 ಎಕರ್, ಮೆಜಾರಿಟಿ ಆಫ್ ದಿ ಫಾರೆಸ್ಟ್ ಡ್ವೆಲ್ಲರ್ಸ್ಗಳು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಿಜೆಕ್ಷನ್ ರೇಟ್ ಆಫ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅನ್ನುವಂಥದ್ದು ಎಸ್ಟೀಸ್ಗಳಿಗೆ ಕಂಪೇರ್ ಮಾಡಿದಾಗ 2 ಟೈಮ್ಸ್ ಹೆಚ್ಚಿನದಾಗಿದೆ. ಎಸ್ಟೀಸ್ಗಳನ್ನು ಹೊರತುಪಡಿಸಿ ಬಿಕ್ಕವರನ್ನು ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ, ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಹೇಳಿ ಅವರನ್ನು ಗುರುತಿಸುವಾಗ ಅವರಿಗೆ ರಿಜೆಕ್ಷನ್ ರೇಟ್ ಅನ್ನುವಂಥದ್ದು ಅಷ್ಟಿದೆ. ಇನ್ ಕೇಸ್ ಆಫ್ ಎಸ್ಟೀಸ್ಗಳಲ್ಲಿ ರೀಸನ್ಸ್ಗಳು ಫ್ರೆಶ್ ಎನ್ಕ್ರೋಚ್ಮೆಂಟ್ಸ್ಗಳಿಗೆ ಅಟ್ರಿಬ್ಯೂಟ್ ಆಗ್ತಾ ಇರ್ತಕ್ಕಂಥದ್ದು ರಿಜೆಕ್ಷನ್ನ ವಿಚಾರಕ್ಕೆ. ಇನ್ನು ಕ್ಲೈಮ್ಡ್ ಲ್ಯಾಂಡ್ಸ್ ಅನ್ನುವಂಥದ್ದು ಪೈಸಾರಿ ಭೂಮಿಸ್ಗಳ ಮೇಲೆ ಇದೆ ಅಂತ ಹೇಳಿ, ಕ್ಲೈಮ್ಡ್ ಲ್ಯಾಂಡ್ಸ್ ಬೀಯಿಂಗ್ ಆನ್ ಪೈಸಾರಿ ಭೂಮಿಸ್ ಇದು ಒಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಸಿಂಗಲ್ ಫ್ಯಾಮಿಲಿಯಲ್ಲೇ ಮಲ್ಟಿಪಲ್ ಅಪ್ಲಿಕೇಶನ್ಸ್ಗಳು ಬರ್ತಾ ಇರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ. ಇನ್ ಕೇಸ್ ಆಫ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಇದ್ದಂಥ ಸಂದರ್ಭದಲ್ಲಿ ಎವಿಡೆನ್ಸ್ ಆಫ್ ಡಿಪೆಂಡೆನ್ಸಿಯನ್ನು ಮತ್ತು ಆ ಫಾರೆಸ್ಟ್ ಲ್ಯಾಂಡ್ನಲ್ಲಿ 75 ವರ್ಷಗಳವರೆಗೂ ಕೂಡ ಅವರು ಇದ್ರು ಅಂತ ಹೇಳಿ ಅದನ್ನು ತೋರಿಸೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ. ಎವಿಡೆನ್ಸನ್ನು ತೋರಿಸೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇರ್ತಕ್ಕಂಥದ್ದು ಇದು ಈ ಆ್ಯಕ್ಟ್ನಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಹಾಗಾದರೆ ಇಶ್ಯೂಸ್ ಫೇಸ್ಡ್ ಬೈ ಪೀಪಲ್ ಫಾಲಿಂಗ್ ಅಂಡರ್ ಎಕೋ ಸೆನ್ಸಿಟಿವ್ ಝೋನ್ನ ಅಡಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನೆಲ್ಲ ಇಶ್ಯೂಸ್ಗಳನ್ನು ಫೇಸ್ ಮಾಡ್ತಿದ್ದಾರೆ ಅಂತ ನೋಡೋದೇ ಆದರೆ, ಈ ಒಂದು ವಿಲೇಜಸ್ಗಳಲ್ಲಿರ್ತಕ್ಕಂಥ ಜನಗಳಿಗೆ ಅವರು ಎಕೋ ಸೆನ್ಸಿಟಿವ್ ಝೋನ್ಸ್ಗಳ ಅಡಿಯಲ್ಲಿ ಬರುವಂಥ ಗ್ರಾಮದಲ್ಲಿರ್ತಕ್ಕಂಥ ಜನಗಳು ಅವರು ಸಿವಿಯರ್ ರಿಸ್ಟ್ರಿಕ್ಷನ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರ ಒಂದು ಈ ಊರುಗಳು ಎಕೋ ಸೆನ್ಸಿಟಿವ್ ಝೋನ್ನ ಅಡಿಯಲ್ಲಿ ಬರೋದ್ರಿಂದಾಗಿ. ಇನ್ನು ಅಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು, ಉದಾಹರಣೆಗೆ ರೋಡ್ ರಿಪೇರಿ ಇವೆಲ್ಲವೂ ಕೂಡ ಬಂದ್ ಆಗಿರ್ತಕ್ಕಂಥದ್ದು, ಸ್ಟಾಪ್ ಆಗೋಗಿದೆ. ಬಿಕಾಸ್ ಅದು ಎಕೋ ಸೆನ್ಸಿಟಿವ್ ಝೋನ್ ಅನ್ನುವಂಥ ಕಾರಣಕ್ಕೆ. ಇನ್ನು ಅಲ್ಲಿ ನಾರ್ಮಲ್ ವೇನಲ್ಲಿ ಫಾರ್ಮಿಂಗನ್ನು ಕೂಡ ಅಲೋ ಮಾಡ್ತಿಲ್ಲ, ಫರ್ಟಿಲೈಸರ್ಸ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ, ಸ್ಮಾಲ್ ಲೈಫ್ಸ್ಗಳನ್ನು ಕೂಡ ಅಲ್ಲಿ ಫಾರೆಸ್ಟ್ನೊಳಗೆ ಅಲೋ ಮಾಡದೇ ಇರ್ತಕ್ಕಂಥದ್ದು. ಅನಿಮಲ್ ಇನ್ಸರ್ಜೆನ್ಸಿ ಹೆಚ್ಚಾಗ್ತಾ ಇದೆ, ಇದರಿಂದಾಗಿ ಅವರ ಬೆಳೆ ನಾಶ ಆಗುತ್ತೆ ಮತ್ತು ಫಾರೆಸ್ಟ್ ವೆಲ್ಲರ್ಸ್ಗಳಿಗೆ ಫಾರ್ಮಿಂಗಿಗೆ ತೊಡಕಾಗುತ್ತೆ. ಮತ್ತು ಯಾರು ರೆಕಗ್ನಿಷನನ್ನು ಹೊಂದಿಲ್ಲ ಅವರ ಲ್ಯಾಂಡ್ಸ್ಗಳ ಮೇಲೆ, ಅಂಥವರಿಗೆ ಲಾಸಿನ ಕಾಂಪನ್ಸೇಷನನ್ನು ಕೂಡ ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಫಾರೆಸ್ಟ್ ಲಾಸ್ ಏನಾಗಿದೆ ಈಗಾಗಲೇ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಅಂತ ಹೇಳಿ ಫಾರೆಸ್ಟ್ ಲ್ಯಾಂಡನ್ನು ಕೆಲವೊಂದು ಪ್ರಾಜೆಕ್ಟ್ಸ್ಗಳಿಗೆ ಫಾರೆಸ್ಟ್ ಲ್ಯಾಂಡ್ ಏನು ಈಗ ಹೊರಟೋಗಿದೆ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಅಂತ ಹೇಳಿ ಗ್ರೇಸಿಂಗ್ ಲ್ಯಾಂಡ್ಸ್ಗಳನ್ನು ಕೂಡ ಫಾರೆಸ್ಟ್ ತೊಗೊಳ್ತಾ ಇದೆ ಅಥವಾ ಈ ಗೌರ್ಮೆಂಟ್ ತೊಗೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪೀಪಲ್ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಹಲವಾರು ಸಮಸ್ಯೆಗಳು ಕೂಡ ಇಲ್ಲಿ ಇದೆ. ಹಾಗಾದರೆ ಸದ್ಯದ ಸ್ಥಿತಿಗತಿಯನ್ನು ನೋಡೋದಾದರೆ, ಕರೆಂಟ್ ಸ್ಟೇಟಸ್ ಏನಿದೆ ಅಂತಂದರೆ, ಮೆನಿ ಪ್ಲೇಸಸ್ಗಳಲ್ಲಿ ರೀಸೆಟ್ಲ್ಮೆಂಟ್ ಪ್ಯಾಕೇಜಸ್ಗಳನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮತ್ತು ಪ್ರೊಟೆಕ್ಟೆಡ್ ಏರಿಯಾಸ್ಗಳಿಂದ ಮೂವ್ ಔಟ್ ಆಗ್ತಾ ಇದ್ದಾರೆ ವಿಲೇಜ್ ಪಾಪ್ಯುಲೇಷನ್ ಅನ್ನುವಂಥದ್ದು. ಈಗಾಗಲೇ ಅರ್ಧದಷ್ಟು ಅಲ್ಲಿನ ಹಳ್ಳಿಗರ ಜನ ಅಲ್ಲಿಂದ ಮೂವ್ ಆಗಿರ್ತಕ್ಕಂಥದ್ದು. ರಿಮೈನಿಂಗ್ ಒನ್ಸ್ಗಳಿಗೂ ಕೂಡ ತಮ್ಮ ನಾರ್ಮಲ್ ಲೈಫನ್ನು ಲೀಡ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ ಅಲ್ಲಿ. ಇನ್ನು ಮೋಸ್ಟ್ ಫಾರೆಸ್ಟ್ ಡ್ವೆಲ್ಲರ್ಸ್ಗಳಿಗೆ ಅವರ ಬೇಸಿಕ್ ಫೆಸಿಲಿಟೀಸ್ಗಳು ಕೂಡ ದೊರಕ್ತಾ ಇಲ್ಲ. ಇನ್ನು ಗೌರ್ಮೆಂಟಿನ ಕೆಲವೊಂದು ಯೋಜನೆಗಳಿಂದ ದೊರಕುವಂಥ ಬೆನಿಫಿಟ್ಸ್ಗಳು ಕೂಡ ಅವರಿಗೆ ದೊರಕ್ತಾ ಇಲ್ಲ. ಯಾಕೆಂತಂದರೆ ರೆಕಾರ್ಡ್ಸ್ ಆಫ್ ರೈಟ್ಸ್, ಟೆನೆನ್ಸಿ, ಕ್ರಾಪ್ಸ್ ಅನ್ನುವಂಥದ್ದನ್ನು ಅವರು ಪ್ರೊಸೆಸ್ ಮಾಡಿಲ್ಲದೆ ಇರುವಂಥ ಕಾರಣದಿಂದ. ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದೇ ಆದರೆ, ಕರ್ನಾಟಕದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸುವಂಥ ಭಾಗ ಏನಿದೆ, ಪ್ರದೇಶ ಏನಿದೆ, ಅದರ ಅರ್ಧದಷ್ಟು ಪ್ರೊಟೆಕ್ಟೆಡ್ ಏರಿಯಾಸ್ನ ಅಡಿಯಲ್ಲಿ ಫಾಲ್ ಆಗುತ್ತೆ. ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಇನ್ನು ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು 4 ಇರ್ತಕ್ಕಂಥದ್ದು. ಇವೆಲ್ಲವೂ ಪ್ರೊಟೆಕ್ಟೆಡ್ ಏರಿಯಾಸ್ನ ಅಡಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ರಿಮೈನಿಂಗ್ ರಿಸರ್ವ್ಡ್ ಫಾರೆಸ್ಟ್ಗಳಾಗಿ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಮಾಹಿತಿಯೂ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಮುಂಬರುವಂಥ ದಿನಗಳಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಈ ಒಂದು ಆ್ಯಕ್ಟಿಗೆ ಇನ್ನಷ್ಟು ಕ್ಲಾರಿಟಿಯನ್ನು ತರೋ ಮುಖಾಂತರವಾಗಿ ಗೌರ್ಮೆಂಟ್ ಏಜೆನ್ಸೀಸ್ ಮತ್ತು ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡುವಂಥ ವಿಚಾರದಲ್ಲಿ, ಹಾಗೆ ಇಲ್ಲಿರ್ತಕ್ಕಂಥ ಜನಗಳು ಸೆಂಚುರೀಸ್ಗಳಿಂದ, ಡಿಕೇಡ್ಸ್ಗಳಿಂದ ಏನಲ್ಲಿ ವಾಸಿಸ್ತಿದ್ದಾರೆ ಅವರ ಒಂದು ಜೀವನಾಂಶಕ್ಕೂ ಕೂಡ ತೊಡಕಾಗದಂತೆ ಈ ಎರಡರ ನಡುವಿನ ಕಾನ್ಫ್ಲಿಕ್ಟ್ಸ್ಗಳನ್ನು ತೆಗೆದುಹಾಕುವಂಥ ಒಂದು ಕ್ಲಾರಿಟಿಯನ್ನು ಈ ಆ್ಯಕ್ಟ್ನ ವಿಚಾರದಲ್ಲಿ ಸರ್ಕಾರ ತರಬೇಕಾಗುತ್ತೆ. ಮತ್ತು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅನ್ನುವಂಥದ್ದು ಸ್ಪೆಷಲ್ ಅಟೆನ್ಷನನ್ನು ಕೂಡ ರಿಕ್ವೈರ್ ಮಾಡುತ್ತೆ. ಫಾರೆಸ್ಟ್ ಡ್ವೆಲ್ಲರ್ಸ್ಗಳು ಯಾರು ಫಾರೆಸ್ಟ್ನಲ್ಲೇ ಇದ್ದು ಎಕೋ ಸೆನ್ಸಿಟಿವ್ ಝೋನ್ನ ನಾರ್ಮ್ಸ್ಗಳಿಗೆ ಕಂಪ್ಲೈ ಆಗ್ತಾ ಇರ್ತಾರೆ ಅಂಥವರಿಗೆ ಅಲ್ಲಿ ಅಲೋ ಮಾಡಬೇಕಾಗುತ್ತೆ ಸ್ಟೇ ಮಾಡಲಿಕ್ಕೆ. ಒಟ್ಟಾರೆ ಒಂದು ಸ್ಪೆಷಲ್ ಅಟೆನ್ಷನ್ ಅನ್ನುವಂಥದ್ದು ಬಯೋಡೈವರ್ಸಿಟಿಯ ಕನ್ಸರ್ವೇಷನ್ಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಇನ್ನು ಯಾರಿಗೆ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟಿನ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರಿಗೆ ರೀಲೊಕೇಟ್ ಮಾಡಲಿಕ್ಕೆ ಕೂಡ ಅವರಿಗೆ ಹೊಸದಾದಂಥ ಒಂದು ಸ್ಥಳವನ್ನು ಕೊಡುವಂಥದ್ದು, ಸೂಟಬಲ್ ಪ್ಯಾಕೇಜನ್ನು ನೀಡುವಂಥ ಒಂದು ಅವಕಾಶವನ್ನು ಕೂಡ ಸರ್ಕಾರ ನೀಡಬೇಕಾಗತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.